So today's our subject is Lakshmana Rekha for the food. Okay. ನಮ್ಮೆಲ್ಲರೂ ಗೊತ್ತಲ್ಲ, we all know Lakshmana Rekha. What is Lakshmana Rekha? As per our Puranas, right, when Sita Mata is inside the house under the protection of Rama and Lakshmana, there was no problem at all. There was no problem. Isn't it? ನಮಗೆಲ್ಲರೂ ಗೊತ್ತು ಪುರಾಣದಲ್ಲಿ ಏನು ನಡೆದಿದೆ ಅಂತ. ಸೀತಾ ಮಾತಾ ನಮ್ಮ ಲಕ್ಷ್ಮಣ ರಾಮನ ಜೊತೆಗೆ ಮನೆ ಒಳಗಡೆ ఇరుವಾಗ ಯಾವ సమస్య ఇరలిಲ್ಲ. సమస్య ఎట్లా వచ్చింది మరి అంటే, ఎప్పుడైతే సీతామాత సీతాదేవి రావణ భిక్షక పాత్రలో వస్తాడు. రావణ కమ్స్ ఇన్ ఏ భిక్షక్, దట్ ఏ బెగ్గర్, ఇన్ a beggar form, right? He was begging for the alms, begging for the food. He came asking for the food. Bhiksham dehi. Then what Sita Mata done? Sita Mata crossed the Lakshmana Rekha. Lakshmana has put one Rekha, one line around the house. ಲಕ್ಷ್ಮಣ ಏನ್ ಮಾಡಿದ್ದು, ಒಂದು ಗೀತವನ್ನು ಬರ್ದಿದ್ದ. ಮನೆ ಸುತ್ತು ಒಂದು ಗೀತ ಇತ್ತು. ಅದನ್ನು ಕ್ರಾಸ್ ಮಾಡಕ್ ಹೋಗ್ಬಿಡಿ, ಯಾರೇ ಕರೆದ್ರು ಏನೇ ಮಾಡಿದ್ರು ನೀವು ಆ ರೇಖನ್ನು ಕ್ರಾಸ್ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ, ಯಾರೋ ಭಿಕ್ಷಕ ಬಂದಿದಂತ ಭಿಕ್ಷೆ ಹಾಕಬೇಕು ಅಂತ ಆ ರೇಖವನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ತಾರೆ ಸೀತಾದೇವಿ. ಆವಾಗ ರಾವಣ ಬಂದು ಅವ್ರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ನೋಡಿದ್ರ, ದಿಸ್ ಹೌ ದ ಪ್ರಾಬ್ಲಮ್ ಹ್ಯಾಸ್ ಹ್ಯಾಪನ್ಡ್. ದಿಸ್ ಈಸ್ ಇನ್ ದ ಆಸ್ ಪರ್ ದ ಪುರಾಣಾಸ್, ರಾಮಾಯಣ. Similarly, friends, when we are eating foods, there is something called Lakshmana Rekha. You have to put it. Understand? What is the Lakshmana Rekha? It means 90:10. 90:10 rule. There is one rule. ఒక రూల్ ఉంది, 90:10 అని చెప్పి ఒక రూల్ ఉంది. 90:10 ಅಂತ ಒಂದು ರೂಲ್ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳೋಣ. Let us understand that. What exact is it? So 90% of the time your diet must be strict. 10% of time you can just relax without any guilt. This is the rule. ಅರ್ಥ ಆಯ್ತಾ? ಅಂದ್ರೆ 90% ಟೈಮು ನಾವು ಡೈಟ್ ಅನ್ನು ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡಬೇಕು. ಮನೆ ಊಟ ತಿನ್ನಬೇಕು. ಯಾವ ಜಂಕ್ ಫುಡ್ ತಿನ್ನಬಾರದು. ಆಯ್ತಾ? ಶುಗರ್ ತಿನ್ನಬಾರದು, ಮೈದಾ ತಿನ್ನಬಾರದು, ರಿಫೈನ್ಡ್ ಆಯಿಲ್ ತಿನ್ನಬಾರದು, ಆಚೆಗಡೆ ಹೋಟೆಲ್ಸ್ ಅನ್ನು ತಿನ್ನಬಾರದು. ಮನೆಯಲ್ಲಿ ಮಾಡ್ಕೊಂಡ್ರೆ ಊಟವನ್ನೇ ತಗೊಂಡೋಗ್ಬೇಕು. ಆಯ್ತಾ? ಇದನ್ನು ಪಾಲನೆ ಮಾಡಬೇಕು. ಒಂದು 10% ಮಾತ್ರ ಏನು ಮಾಡಬೇಕು, ನೀವು ರಿಲ್ಯಾಕ್ಸ್ ಮಾಡ್ಬೋದು. ಅದು ಹೇಗಂತಂದ್ರೆ, ಈಗ ನಾವು ಯಾವಾಗನ್ನ ಔಟ್ಸೈಡ್ ಹೋಗ್ತೀವಿ. ಈಗ ಉದಾಹರಣೆಗೆ ನೀವು ಇಟ್ಕೋಬೇಕು, ಒಂದು ರೂಲ್ ಇಟ್ಕೋಬೇಕು. ಯು ಹ್ಯಾವ್ ಟು ಕೀಪ್ ಒನ್ ರೂಲ್. ఒక రూల్ పెట్టుకోవాలి. ఏమంటే 90% టైము స్ట్రిక్ట్ ఫుడ్ డైట్ ఫాలో అవుతాను. 10% మాత్రం బయటికి పోయినప్పుడు అది ఆటోమేటిక్గా ఫాలో కాలేము. అది వైలేట్ అవుతుంది. ఎలా అంటే, ఎవరితో పాటు వెళ్ళింటాం, ఫ్రెండ్స్తో పాటు బయట హోటల్ తినాల్సి వస్తుంది ఒక పూట. ఓకే, అప్పుడు తింటాం. అయితే అది ఎలా ఉండాలంటే, ఒక వీక్లో 10% మాత్రమే అట్లా రిలాక్స్ చేయాలి. 90% స్ట్రిక్ట్గా ఫాలో కావాలి. అప్పుడే మన ఆరోగ్యం కరెక్ట్గా ఉంటుంది. ನನ್ನ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ 90% ಡೈಟ್ ಸ್ಟ್ರಿಕ್ಟ್ ಆಗಿರಬೇಕು, 10% ಮಾತ್ರ ರಿಲ್ಯಾಕ್ಸ್ ಮಾಡ್ಬೋದು. ಈ ಉದಾಹರಣೆಗೆ ಸಿನಿಮಾಗೆ ಹೋದೆ, ಇಫ್ ಯು ಗೋ ಟು ಸಿನಿಮಾ, ಜನರಲಿ ವಾಟ್ ಹ್ಯಾಪನ್, ದೇರ್ ಸಮ್ ಫುಡ್ಸ್ ಲೈಕ್ ಎನಿ ಕೈಂಡ್ ಆಫ್ ಬರ್ಗರ್, ಸ್ಮಾಲ್ ಜಂಕ್ ಫುಡ್ಸ್ ವಿಲ್ ಬಿ ದೇರ್. ಯು ವಿಲ್ ಈಟ್ ಇಟ್. Of course, there will be cravings for everybody, but that is only 10%, right? So that is why you have to decide. Weekly once ನಾನು ಏನು ಮಾಡ್ತೀನಿ, ಜಂಕ್ ಫುಡ್ ತಿಂತೀನಿ ಅಂತ ಇಟ್ಕೊಳ್ಳಿ. ಇನ್ನು ವೀಕ್ಲಿ ಒನ್ಸ್ ಅಷ್ಟೇ, ಅದು ಸಂಡೇ ಆಗಲಿ ಫ್ರೈಡೇ ಆಗಲಿ ತಿನ್ನಬೇಕು. ತಿಂದ್ರೂ ಅದೇನು ಮಾಡಬೇಕು ಅಂತಂದರೆ, ಮನೆಗೆ ಬಂದ ತಕ್ಷಣ ಒಂದು ಚೆನ್ನಾಗಿ ನೀರು ಕುಡಿಬೇಕು, ಉಗುರು ಬೆಚ್ಚ ನೀರು ಕುಡಿಬೇಕು. ಅದನ್ನು ಡಿಟಾಕ್ಸ್ ಮಾಡ್ಕೋಬೇಕು ನಾವು. ಆಯಿತಾ? ಇಲ್ಲಾಂದರೆ ಪ್ರತಿ ಸಂಡೇ
ಕ್ಯಾಸ್ಟರ್ ಆಯಿಲ್, ಹರಳು ಎಣ್ಣೆ, ಅದನ್ನು ಕುಡಿಬೇಕು, ವಾಶ್ ಮಾಡ್ಕೋಬೇಕು, ಡಿಟಾಕ್ಸ್ ಮಾಡ್ಕೋಬೇಕು. ಎಲ್ಲ ಸಣ್ಣ ಕರ್ಲು, ದೊಡ್ಡ ಕರ್ಲು, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಯು ಮಸ್ಟ್ ವಾಶ್ ಯುವರ್ ಸೆಲ್ಫ್ ಬೈ ಡ್ರಿಂಕಿಂಗ್ ಕಾಸ್ಟರ್ ಆಯಿಲ್. ಆಯ್ತಾ? ದಿ ಲುಕ್ ವಾಮ್ ವಾಟರ್, ವಿತ್ ದಟ್ ಯು ಕ್ಯಾನ್ ಕ್ಲೀನ್ಸ್ ಕಂಪ್ಲೀಟ್ಲಿ. ಆಯ್ತಾ? ಸೊ ಒನ್ಸ್ ವಿ ಈಟ್, ಇಫ್ ಅಟ್ ಆಲ್ ಯು ಈಟ್ ಔಟ್ಸೈಡ್ ಎನಿ ಜಂಕ್ ಫುಡ್, once you come back to house, you have to detox that, right? Drink sufficient water, lukewarm water, everything will flush out. That's best way. Anyway, you have eaten somehow because of friends or party, get together, whatever it is. We can't say that 100% you can avoid. Nobody can avoid, in fact. ಅದಕ್ಕೆ 90:10 one rule I am just telling you, it's called Lakshmana Rekha. You should not cross it. For your health, I am telling you. For your better health. ಅರ್ಥ ಆಯ್ತಾ? At the same time, every ಏಕಾದಶಿ ಉಪವಾಸ, ಇಂಟರ್ಮಿಟೆಂಟ್ ಫಾಸ್ಟಿಂಗ್, ನೀವು ಆಚೆ ಕಡೆ 10% ತಿಂದ್ರೂ ಏನಾಗೋದಿಲ್ಲ. 90% ಕರೆಕ್ಟೇ ಇರ್ತೀವಿ, 10% ಅವಾಗವಾಗ ಡಿವೇಟ್ ಆಗ್ತೀವಿ. ಅದಕ್ಕೆ ಸ್ವಲ್ಪ ರೂಲ್ಸ್ ಹೇಳ್ತೀನಿ, ಆ ರೂಲ್ಸ್ ಫಾಲೋ ಮಾಡಿ. ಆ ರೂಲ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ, ಅದೇ ಪಾಲನೆ ಮಾಡಬೇಕು. ಅದೇನಂತಂದರೆ ನೋಡಿ, ನಾವು ಈ ಫೇವರೆಟ್ ಜಂಕ್ ಫುಡ್ ಅಂತ ಇಟ್ಕೊಳ್ಳಿ. ಫೇವರೆಟ್ ಜಂಕ್ ಫುಡ್ ಎಲ್ಲ ಫೇವರೆಟ್ ಆಗಿರ್ತದೆ ಅಲ್ವಾ? ಜಂಕ್ ಫುಡ್ ಹೆಂಗಿರ್ತದೆ? ಫೇವರೆಟ್ ಆಗಿರ್ತದೆ. ಅದೇ ಸ್ಟ್ರಿಕ್ಟ್ ಫುಡ್ ಡೈಟ್ ಅಂದರೆ ಸ್ವಲ್ಪ ಫೇವರೆಟ್ ಆಗಿ ಇರಲ್ಲ. ಅದಕ್ಕೆ ಏನು ಮಾಡಬೇಕು? ಐ ವಿಲ್ ಈಟ್ ಮೈ ಫೇವರೆಟ್ ಜಂಕ್ ಫುಡ್ ಓನ್ಲಿ ಒನ್ಸ್ ಫಾರ್ ಎ ವೀಕ್ ಆನ್ ಸಂಡೇಸ್. ಈ ಥರ ಒಂದು ಲಕ್ಷ್ಮಣ ರೇಖೆ ಬರ್ಕೋಬೇಕು. ರೈಟ್ ಡೌನ್ ಯುವರ್ ಲಕ್ಷ್ಮಣ ರೇಖಾ. ಅರ್ಥ ಆಯ್ತಾ? ವಾಟ್ ಆರ್ ಯುವರ್ ಫುಡ್ ರೂಲ್ಸ್? ಬಿ ವೆರಿ ಸ್ಪೆಸಿಫಿಕ್. ಎಕ್ಸಾಂಪಲ್, I will eat my favorite junk food only once per a week on Sundays. That is one Lakshmana Rekha for you. Write down that and follow correctly. Next, second, I will not bring any kind of a junk food store in the house. Don't store the junk food in the house. If it is there in the house, what happen? You get cravings and you will go and eat automatically. Don't bring junk foods and keep in the house. Whenever, every Sunday means you go eat outside and then come back. That's all. Don't store in the house. ನಾವೇನು ಮಾಡ್ತೀವಿ? ಈ ಜಂಕ್ ಫುಡ್ ಅನ್ನು ತಂದು ಮನೆಯಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ವಿಲ್ ಪವರ್ ಲೂಸ್ ಆಗಿ ನೀವು ಅದು ತಿನ್ನೋದು ಆಗತ್ತೆ. ಪದೇ ಪದೇ ತಿನ್ನೋದು ಸ್ಟಾರ್ಟ್ ಆಗತ್ತೆ. ಅವಾಗ ನಿಮ್ಮ ఆరోగ్య ಕೆಟ್ಟೋಗುತ್ತೆ. జంక్ ఫుడ్ మనం తీసుకొచ్చి ఇంట్లో పెట్టుకుంటే మనకు తెలియకుండా మన విల్ పవర్ తగ్గి మనం దాన్ని తినడం మొదలు పెడతాము. కాబట్టి ఇంట్లో పెట్టుకోకూడదు. ಫಸ್ಟ್ ರೂಲ್ ఏంటి? 90:10 ರೂಲಲ್ಲಿ ಲಕ್ಷ್ಮಣ ರೇಖೆ ಒಂದು ಬರ್ಕೋಬೇಕು. ಏನಂತಂದರೆ, ನಾನು ಔಟ್ಸೈಡ್ ಹೋಗಿ ಎವ್ರಿ ಸಂಡೇ ನನಗೆ ಇಷ್ಟವಾಗಿರುವಂಥ ಫೇವರೆಟ್ ಜಂಕ್ ಫುಡ್ ತಿಂತೇನೆ. ಅದು ಜಾಸ್ತಿ ಪ್ರಮಾಣದಲ್ಲ, ಸ್ವಲ್ಪ ಪ್ರಮಾಣ, ನಿಮ್ಮ ಕ್ರೇವಿಂಗ್ಸ್ ಕಡಿಮೆ ಮಾಡ್ಕೊಂಡಕ್ಕೆ ಅಷ್ಟೇ. ಅಷ್ಟು ಮಾಡಿಕೊಂಡು ವಾಪಸ್ ಬರಬೇಕು. ಸೆಕೆಂಡ್ದು, ಜಂಕ್ ಫುಡ್ಸು ಸ್ಟೋರ್ ಮಾಡೋಕ್ಕೋಗ್ಬಿಡಿ ಮನೆಯಲ್ಲಿ, ಆಯಿತಾ? ಆಮೇಲೆ ಈ ಜಂಕ್ ಫುಡ್ ತಿಂದಿದ ಮೇಲೆ ಒಂದು ಪ್ಲ್ಯಾನ್, ಆಫ್ಟರ್ ಈಟಿಂಗ್ ಜಂಕ್ ಫುಡ್. ಏನು ಪ್ಲ್ಯಾನ್ ಅದು ಅಂತಂದರೆ, ಒಂದು ಅರ್ಧ ದಿವಸ ಫಾಸ್ಟಿಂಗ್ ಮಾಡಿ, ಏನು ತಿನ್ನೋಕ್ಕೋಗ್ಬಿಡಿ, ಆಯಿತಾ? ಇಲ್ಲ ಅಂದರೆ ಜಾಸ್ತಿ ವಾಟರ್ ಕುಡಿದು ತಿಂದ ಮೇಲೆ ವಾಪಸ್ ಬಂದ ಮೇಲೆ ಮನೆಗೆ ಚೆನ್ನಾಗಿ ಒಂದು ఉగురువెచ్చ నీరు అంటే గోరువెచ్చ నీళ్ళు తాగి, ఒకవేళ జంక్ ఫుడ్ మనం బయట తిని వస్తే ఏం చేయొచ్చు? ఉపవాసం అని ఉండాలి. ఒక పూట పూర్తి ఉపవాసం ఉంటే, ఏం తినకుండా ఉంటే అది మొత్తము బయటికి వెళ్ళిపోతుంది. లేదా గోరువెచ్చని నీళ్ళు తాగి మనం ఫాస్టింగ్ చేస్తే కూడా మొత్తం మనం ತಿನ್ನటువంటి ಆ ಜಂಕ್ ಫುಡ್లో ಏನೇನು ಆ ಜಂಕ್ ಫುಡ್ಡಲ್ಲಿ ಇರುತ್ತೆ ರೀ? ಜಾಸ್ತಿ ಸೋಡಿಯಂ, ಜಾಸ್ತಿ ಶುಗರ್ ಇರುತ್ತೆ. ಜಾಸ್ತಿ ಸೋಡಿಯಂ ಜಾಸ್ತಿ ಶುಗರ್ ಅಂತ ಇರುತ್ತೆ. ಈ ಎರಡು ಇರುತ್ತೆ. ಈ ಎರಡನ್ನು ಆಚೆ ಕಡೆ ಕಳಿಸ್ಬೋದು, ನೋಡ್ಕೊಳ್ಳಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಸೊ ಆ ರೀತಿಯಲ್ಲಿ ಹೆಚ್ಚು తిన్మే ಅಂದರೆ ఈ జంక్ ఫుడ్ తిందు మనకి ಬಂದ ಮೇಲೆ తిని వచ్చిన తర్వాత ఈ విధంగా చేసుకోవాలి. నీరు బాగా తాగి బయటికి పంపించాలి, లేదా ఉపవాసం
ఉపవాసం ఉండి నీరు తాగితే మంచిది. అది. సో ఇది వెరీ ఇంపార్టెంట్. ఓకే. సో ఈ జంక్ ఫుడ్ తినే విషయంలో నెగోషియేషన్ ఉండకూడదు. రూల్ స్ట్రిక్ట్గా ఫాలో కావాలి. అయితే సో కాబట్టి ఏం చేయొచ్చు అంటే ఈ జంక్ ఫుడ్ అనే దానికి ఆ బౌండరీ కరెక్ట్గా పెట్టుకోవాలి మైండ్లో. దాన్ని పదే పదే ఆలోచన చేయొద్దు. 90:10 ರೂಲ್ 90:10 ರೂಲ್ ಲಕ್ಷ್ಮಣ್ ರೇಖಾ ಬರ್ಕೊಂಡಿದ್ವಲ್ಲ, ಅದಕ್ಕೂ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಪದೇ ಪದೇ ಅದನ್ನು ಥಿಂಕ್ ಮಾಡಕ್ಕೆ ಹೋಗ್ಬಿಡಿ. ಆಯ್ತಾ? ಸ್ಟ್ರಿಕ್ಟಾಗಿ ಬರ್ಕೊಳ್ಳಿ. ಯಾವ್ದು ಬೇಕೋ, ಫಾರ್ ಎಕ್ಸಾಂಪಲ್ ನನಗೆ ಫ್ರೈಡೇ ಟೈಮ್ ಸಿಗತ್ತಂದ್ರೆ ಫ್ರೈಡೇ ನಾನೇನೋ ಫೇವ್ರೆಟ್ ಜಂಕ್ ಫುಡ್ಡು ಹೋಗ್ತೀನಿ ತಗೊಂಡು ಅಲ್ಲಿ ತಿಂತೀನಿ ಮತ್ತೆ ವಾಪಸ್ ಬರ್ತೀನಿ. ಮನೇಲಿ ಇಟ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗತ್ತೆ. ಪದೇ ಪದೇ ಅದ್ರ ಮೇಲೆ ಕ್ರೇವಿಂಗ್ಸ್ ಬರ್ತಾ ಇರ್ತದೆ. ಒಂದು ಬಿಸ್ಕೆಟ್ ಇದೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಹಂಗೆ ಹೋಗ್ತಾರೆ ಬಿಸ್ಕೆಟ್ ತಿಂತಾರೆ. ಇದೊಂದು ರೀತಿಯಲ್ಲಿ ಏನಾಗುತ್ತೆ, ಜಂಕ್ ಫುಡನ್ನು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ, ಹಂಗಾಗ್ಬಿಡ್ತದೆ. ಆ ರೀತಿ ಮಾಡಕ್ಕೆ ಹೋಗ್ಬಿಡಿ. ಆಯ್ತಾ? ಸೊ ಈ ರೀತಿಯಲ್ಲಿ ಮಾಡುವಾಗ ಆ್ಯಂಡ್ ಇನ್ನೊಂದು, ಈ ರೂಲನ್ನು ಯಾವ ರೀತಿಯಲ್ಲಿ ನೀವು ಫಾಲೋ ಮಾಡ್ತಾ ಇದ್ದಾರೆ ಅಂತ ನೀವು ಚೆಕ್ ಮಾಡ್ಕೊರಿ. ಆಯ್ತಾ? ಒಂದ್ಸರಿ ಬೌಂಡ್ರಿ ಬರ್ಕೊಂಡ್ರೆ, ಲಕ್ಷ್ಮಣ ರೇಖೆ ಬರ್ಕೊಂಡ್ರೆ ಅದನ್ನು ದಾಟಬಾರ್ದು. ಆ ರೀತಿಯಲ್ಲಿ ಮಾಡಿದ್ರೇ ನಿಮಗೂ ಪೂರ್ತಿ ಆರೋಗ್ಯ ಸಿಗತ್ತೆ. ಆಯ್ತಾ? ಇದು ಈ ಜಂಕ್ ಫುಡ್ಡನ್ನು ಆ ರೀತಿಯಲ್ಲಿ ನಾವು ಈ ಲಕ್ಷ್ಮಣ ರೇಖಾ 90:10 ಅಂತ ರೂಲ್ ಇದೆಲ್ಲ ಅದು ಕರೆಕ್ಟಾಗಿ ಪಾಲನೆ ಮಾಡಿ. ಆಯ್ತಾ? ಆಮೇಲೆ ಸೊ ನಮ್ಮ ಜೀವನದಲ್ಲಿ ಸತ್ಯ, ಮಿಥ್ಯ ಸತ್ಯ ಅಂತ ಸ್ವಲ್ಪ ಇದೆ. ಮಿಥ್ಯ ಸತ್ಯ. And we try to understand in our lifestyle, in our, during our life, entire life, there are something called some myths and truth. There are myths and truth. Let us understand that. What are the myths and truths? Okay. So ಕೆಲವು ಟೈಮಲ್ಲಿ ನಾವು ಅನ್ಕೋತೀವಿ ಡಿಸೀಸ್ ಹ್ಯಾಪನ್ಸ್ ಸಡನ್ಲಿ, ಅಂದರೆ ಕಾಯಿಲೆಗಳು ಸಡನ್ ಆಗಿ ಬರ್ತಾವ ಅಂತ ಅನ್ಕೋತೀವಿ. ಆ ರೀತಿಯಲ್ಲೆಲ್ಲ ಇಟ್ ಬಿಲ್ಡ್ ಸ್ಲೋಲಿ ಫ್ರಮ್ ಡೈಲಿ ಹ್ಯಾಬಿಟ್ಸ್. ಅಂದರೆ ಟ್ರೂತ್ ಏನಂದರೆ, ಮಿತ್ ಅಂದರೆ ಮಿಥ್ಯ. ಮಿಥ್ಯ ಏನಂದರೆ ವ್ಯಾಧಿಗಳು ಸಡನ್ ಆಗಿ ಬರ್ತಾವ ಅಂತ. ಟ್ರೂತ್ ಏನು ಗೊತ್ತಾ, ಸತ್ಯ ಏನು ಗೊತ್ತಾ, ಇಲ್ಲ, ಇದು ಯಾವುದೇ ವ್ಯಾಧಿ ಬರ್ತಾ ಇದೆ ಅಂದರೆ ನಿಧಾನವಾಗಿ ನಮ್ಮ ಒಳಗಡೆ ಡೆವಲಪ್ ಆಗಿರ್ತದೆ. ಆಯ್ತಾ? ಅದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಮಿತ್ ಏನಂದರೆ, ಹೆಲ್ತ್ ಮೀನ್ಸ್ ನೋ ಡಿಸೀಸ್. ಆರೋಗ್ಯ ಅಂದರೆ ಯಾವ ಡಿಸೀಸ್ ಇಲ್ಲದೆ ಅಂತೆ ಆರೋಗ್ಯನಾ? ಆ ರೀತಿ ಅಲ್ಲ. ಸತ್ಯ ಏನು ಗೊತ್ತಾ, ಹೆಲ್ತ್ ಮೀನ್ಸ್ ನ್ಯಾಚುರಲ್ ಬ್ಯಾಲೆನ್ಸ್, ಮೈಂಡ್, ಬಾಡಿ, ರೆಸ್ಟ್, ಮೂಮೆಂಟ್, ಫುಡ್. ಯು ಹ್ಯಾವ್ ಟು ಫಾಲೋ ಆಲ್ ದೀಸ್ ಥಿಂಗ್ಸ್. ಅರ್ಥ ಆಯ್ತಾ? ಅಂದರೆ ಆರೋಗ್ಯ ಅಂದರೆ ಏನು? ನ್ಯಾಚುರಲ್ ಬ್ಯಾಲೆನ್ಸ್ ಅಂದರೆ ನಾವು ಮೈಂಡನ್ನು ಆಹ್ಲಾದಕರವಾಗಿ ಇಟ್ಕೋಬೇಕು, ಆನಂದವಾಗಿ ಇಟ್ಕೋಬೇಕು, ಧ್ಯಾನ ಬೇಕೇ ಬೇಕು. ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೇಕು, ಬಾಡಿಗೆ ರೆಸ್ಟ್ ಕೊಡಬೇಕು, ಮತ್ತು ಸ್ವಲ್ಪ ಮೂಮೆಂಟ್, ಕದಲಿಗಿರಬೇಕು, ಅಂದರೆ ವಾಕಿಂಗು, ಯೋಗಾಸನಾಸ್ ಎಲ್ಲಿರಬೇಕು. ಫುಡ್ಡನ್ನು ಸರಿಯಾಗಿ ಪಾಲನೆ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರೇ ಆರೋಗ್ಯ ಅಂದರೆ ಅದು ನಿಜವಾದ ಆರೋಗ್ಯ. ಆಯಿತಾ? ಆಮೇಲೆ ಇನ್ನೊಂದು ಮಿಥ್ಯ ಏನಂತಂದರೆ, ಪಿಲ್ಸ್ ಆ್ಯಂಡ್ ಸಪ್ಲಿಮೆಂಟ್ಸ್ ಗಿವ್ ಹೆಲ್ತ್. ಅಂದರೆ ಟ್ಯಾಬ್ಲೆಟ್ಸ್ ನನಗೆ ಆರೋಗ್ಯ ಕೊಡುತ್ತೆ. ಅಲ್ಲ. ಟ್ರೂತ್ ಏನು ಗೊತ್ತಾ, ಫುಡ್ಡು, ಸನ್ಲೈಟು, ರೆಸ್ಟು, ನ್ಯಾಚುರಲ್ ಆಕ್ಟಿವಿಟಿ ದಟ್ ಬಿಲ್ಡ್ ದ ರಿಯಲ್ ಹೆಲ್ತ್. ಅರ್ಥ ಆಯ್ತಾ? ಯಾವ ಟ್ಯಾಬ್ಲೆಟು, ಯಾವ ಸಪ್ಲಿಮೆಂಟ್ಸು ಆರೋಗ್ಯ ಕೊಡಲ್ಲ. ಆರೋಗ್ಯ ಕೊಡೋದು ಯಾವುದಪ್ಪ ಅಂತಂದರೆ ಅದು ಸಹಜವಾದ ಆಹಾರ. ಅಂದರೆ ಈ ತರಕಾರಿಗಳು, ಹಣ್ಣುಗಳು, ಇಂಥವೆಲ್ಲ ಈ ಆಹಾರ ಸಾತ್ವಿಕ ಆಹಾರ ಅಂತ ಕರಿತೀವಿ. ಮತ್ತು ಸೂರ್ಯನ ಬೆಳಕು, ರೆಸ್ಟ್, ವಿಶ್ರಾಂತಿ, ಇಂಥವೆಲ್ಲ ರಿಯಲ್ ಹೆಲ್ತನ್ನು ಬಿಲ್ಡ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಮಿತ್ ಏನಂದರೆ, ಜಿಮ್ ಈಸ್ ಫಿಟ್ನೆಸ್. ಜಿಮ್ಗೆ ಹೋದ್ರೇ ಫಿಟ್ನೆಸ್ ಬರೋದು. ಅಂದರೆ ಈ ಕಡೆ ಏమైందంటే జిమ్ ఫిట్నెస్ అని చెప్తూ ఉంటారు. ಜಿಮ್ಮಿಂದ ನಮಗೆ ಫಿಟ್ನೆಸ್ ಸಿಗತ್ತೆ. ಅದಲ್ಲ. ಟ್ರೂತ್ ಏನು ಗೊತ್ತಾ, ವಾಕಿಂಗ್ ಚೆನ್ನಾಗಿ ನಡಿಬೇಕು. ಆಯಿತಾ? ನಡೆಯೋಕ್ಕಾಗಲ್ಲ ಅಂದರೆ ಯೋಗಾಸನಾಸ್ ಮಾಡಬೇಕು. ಇರೋ ಜಾಗದಲ್ಲಿ ತುಂಬ ಚೆನ್ನಾಗಿ ಬೆವರು ಬರಬೇಕು, ದೇಹದಿಂದ ಬೆವರು ಆಚೆ ಕಡೆ ಹೋಗ್ಬೇಕು, ಸ್ವೆಟಿಂಗ್ ಅಂತ ಹೇಳ್ತೀವಿ ನಾವು. ಮತ್ತು ಸನ್ಲೈಟ್ ಬೇಕು, ಓಪನ್ ಏರ್, ಚೆನ್ನಾಗಿ ಗಾಳಿ ಬರ್ತಾ ಇರಬೇಕಾಗತ್ತೆ. ಅಂದರೆ ಬೆಳಕು, ಗಾಳಿ ಇವೆಲ್ಲ ಚೆನ್ನಾಗಿದ್ರೆ ಅದು ನಿಜವಾದ ಫಿಟ್ನೆಸ್. ಜಿಮ್ಮಲ್ಲಿ ಹೋಗಿ ಎ ಸಿ ಆನ್ ಮಾಡಿಕೊಂಡು
ಅದರಲ್ಲಿ ಕೂತ್ಕೊಂಡು ಅಲ್ಲಿ ನೀವು ಹೊಡಿತಾ ಇರ್ತೀರಲ್ಲ ಟ್ರೆಡ್ಮಿಲ್ಲು ಅದು ಇದು ಅಂತ, ಅದು ಪ್ರಯೋಜನ ಇಲ್ಲ. ಅದಕ್ಕಿಂತ ಬೆಟರ್ ಏನಂದ್ರೆ ಓಪನ್ ಏರಲ್ಲಿ ಚೆನ್ನಾಗಿ ನಡೀಬೋದು, ಆಯ್ತಾ. ಇಲ್ಲ ಅಂದ್ರೆ ಪಾರ್ಕಲ್ಲಿ ಎಲ್ಲನ್ನ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಯೋಗಾಸನಸ್ ಮಾಡಿ, ಆಯ್ತಾ. ಈ ತರ ವಾಕಿಂಗ್ ಮಾಡಿ, ಇದು ದ ಬೆಸ್ಟ್ ಫಿಟ್ನೆಸ್, ಆಯ್ತಾ. ನೆಕ್ಸ್ಟ್ ಇನ್ನೊಂದು ಮಿತ್ ಏನಂದ್ರೆ ಬಿಸಿ ಲೈಫ್ ಇಸ್ ಸಕ್ಸಸ್. ಟ್ರೂತ್ ಏನಂದ್ರೆ ಬ್ಯಾಲೆನ್ಸ್ ಲೈಫ್ ಇಸ್ ಸಕ್ಸಸ್, ನಾಟ್ ಬಿಸಿ ಲೈಫ್, ಆಯ್ತಾ. ಇದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಮಿತ್ ಅಂದ್ರೆ ಈ ಮಾಡರ್ನ್ ಲೈಫಲ್ಲಿ ನಾವು ನೋಡ್ತಾ ಇರ್ತೀವಲ್ಲ, ಮಾಡರ್ನ್ ಲೈಫ್ ಇದರಲ್ಲಿ ಸ್ಟ್ರೆಸ್ ಈಸ್ ನಾರ್ಮಲ್. ಸ್ಟ್ರೆಸ್ ನಾರ್ಮಲ್ ಅಲ್ಲ, ಆಯ್ತಾ. ಇಟ್ ಇಸ್ ಎ ಸಿಗ್ನಲ್, ಇಟ್ ಇಸ್ ಎ ಸಿಗ್ನಲ್, ಬ್ಯಾಡ್ ಸಿಗ್ನಲ್ ಫಾರ್ ದ ಬಾಡಿ ಅಂಡ್ ಮೈಂಡ್ ಆಲ್ಸೋ. ಅಂದ್ರೆ ಏನು, ಒತ್ತಡ ಅನ್ನೋದು ಒಳ್ಳೇದಾ ಅಂದ್ರೆ ಒತ್ತಡ ನಾರ್ಮಲ್ ಅಲ್ಲ. ಒತ್ತಡ ಅನ್ನೋದು ಒಂಥರ ನಮಗೆ ಸೂಚನೆ ಕೊಡ್ತಾ ಇದೆ, ಏನಂತಂದ್ರೆ ನಾವು ಸ್ಲೋ ಡೌನ್ ಆಗಬೇಕು, ಆಯ್ತಾ. ಸ್ವಲ್ಪ ನೆಮ್ಮದಿ ಆಗಬೇಕು, ಚೆನ್ನಾಗಿ ವಾಕಿಂಗ್ ಮಾಡಿ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ಆಮೇಲೆ ಸನ್ ಬೆಳಕನ್ನು ತಗೊಳ್ಳಿ. ಆ ರೀತಿಯಲ್ಲಿ ಮಾಡಿಕೊಂಡ್ರೆ ಒತ್ತಡ ಕಡಿಮೆ ಆಗೋದು, ಆಯ್ತಾ. ಆಮೇಲೆ ಇನ್ನೊಂದೇನೆಂದ್ರೆ ಲೇಟ್ ನೈಟ್ ಸ್ಲೀಪ್, ಲೇಟ್ ನೈಟ್ ಸ್ಲೀಪ್ ಕ್ಯಾನ್ ಬಿ ಫಿಕ್ಸ್ ಲೇಟರ್. ತುಂಬಾ ಜನ ನಿದ್ದೆ ಮಾಡೋ ಸಮಯವನ್ನು ಕೆಡ್ಸ್ಕೊಂತಾರೆ. రాత్రి నిద్రపోయే సమయం ఉంది కదా, అది కరెక్ట్గా ఫాలో కారు చాలా మంది. అది డేంజర్. ఏం ಮಾಡುತ್ತೆ, ಎವ್ರಿ ಮಿಸ್ಡ್ ನೈಟ್ ಡಿಸ್ಟರ್ಬ್ ದ ಬಾಡಿ ಕ್ಲಾಕ್. ನಾವು ಈಗಾಗಲೇ ತಿಳ್ಕೊಂಡಿದ್ವಲ್ಲ, ಸರ್ಕೇಡಿಯನ್ ಕ್ಲಾಕ್, ಬಾಡಿ ಕ್ಲಾಕ್ ಅಂತ, ನಮ್ಮ ದೇಹದ ಗಡಿಯಾರ ಅದೇನ್ ಮಾಡುತ್ತೆ ಅಂದ್ರೆ ಡಿಸ್ಟರ್ಬ್ ಆಗುತ್ತೆ. ನಿಮ್ಮ ನೈಟ್ ನಿದ್ದೆ ಇದೆಯಲ್ಲ, ಅದನ್ನು ಹೆಚ್ಚಿನ ರೀತಿಯಲ್ಲಿ ಕೆಡಿಸ್ಕೊಂಡ್ರೆ, ಅಂದ್ರೆ ನೀವು ಆದಷ್ಟು ಅರ್ಲಿ ಬೆಡ್, ಅರ್ಲಿ ಸ್ಲೀಪ್, ಅದು ತುಂಬ ಒಳ್ಳೆಯದು, ಆಯ್ತಾ. 9 ಗಂಟೆ 10 ಗಂಟೆ ಈ ಥರ ಮಾಡಿಕೊಂಡ್ರೆ ಸ್ಲೀಪ್ಗೆ ಹೋದ್ರೆ ನಿಮ್ಮ ಜೀವ ಗಡಿಯಾರ ಅಂದರೆ ಬಾಡಿ, ದೇಹದ ಗಡಿಯಾರ ಇದೆಯಲ್ಲ, ಅದು ಡಿಸ್ಟರ್ಬ್ ಆಗಲ್ಲ. ಇಲ್ಲಾಂದ್ರೆ ಡಿಸ್ಟರ್ಬ್ ಆಗತ್ತೆ, ಆಯ್ತಾ. ಇನ್ನೊಂದು ಮಿತ್, ಮೋರ್ ಗ್ಯಾಡ್ಜೆಟ್ಸ್ ಮೀನ್ಸ್ ಬೆಟರ್ ಲಿವಿಂಗ್. ಅದು ಅಲ್ಲ. ಮೋರ್ ನೇಚರ್ ಮೀನ್ಸ್ ಬೆಟರ್ ಲಿವಿಂಗ್. ಗ್ಯಾಡ್ಜೆಟ್ಸ್ ಜಾಸ್ತಿ ಇದ್ದರೆ ನಮ್ಮ ಲಿವಿಂಗ್ ಚೆನ್ನಾಗಿರ್ತದೆ ಅಂತಲ್ಲ, ಅಲ್ವಾ. ಮೊಬೈಲು, ಕಂಪ್ಯೂಟರು, ಇದು ಅದು ಅಂತ ಜಾಸ್ತಿ ಗ್ಯಾಡ್ಜೆಟ್ಸ್ ಆ ಥರ ಅಲ್ಲ. ನೇಚರ್ ಕ್ಲೋಸ್ ಆಗಿದ್ರೆ ನೀವು, ಒಳ್ಳೆ ಬೆಳಕು, ಗಾಳಿ, ಅಲ್ವಾ, ಆ ರೀತಿಯಲ್ಲಿ ಒಳ್ಳೆ ನೀರು, ಆಲ್ಕಲೈನ್ ನೀರು, ಮತ್ತೆ ನ್ಯಾಚುರಲ್ ಫುಡ್ಡು, ತೋಟದಿಂದ ಬರುವಂಥ ನೇರವಾಗಿ ತಿನ್ನುವಂಥ ಫುಡ್ಡು, ಇಂಥದ್ದು, ದಟ್ ಈಸ್ ನ್ಯಾಚುರಲ್ ಲಿವಿಂಗ್, ದಟ್ ಈಸ್ ದ ಯು ಕ್ಯಾನ್ ಸೇ ಬೆಟರ್ ಲಿವಿಂಗ್ ಅಂತ ಹೇಳ್ಬೋದು ನಾವು, ಆಯ್ತಾ. ನೆಕ್ಸ್ಟ್, ಸ್ಯಾನಿಟೈಸರ್ಸ್ ಅಂಡ್ ಪರ್ಫ್ಯೂಮ್ಸ್ ಆರ್ ಹೈಜೆನಿಕ್ ಅಂತ ಅನ್ಕೊಂಡಿದ್ವಲ್ಲ, ಅಲ್ಲ, ದೇ ಆರ್ ನಾಟ್ ಹೈಜೆನಿಕ್. ಏನು ಹೈಜೆನಿಕ್ ಅಂದರೆ ಕ್ಲೀನ್ ಸ್ಕಿನ್, ಸನ್ಲೈಟ್ ಅಂಡ್ ಸ್ವೆಟ್ ಹೋಗ್ತಾ ಇರಬೇಕು ಆಚ ಕಡೆ, ಅಂದರೆ ಬೆವರು ಆಚ ಕಡೆ ಹೋಗ್ತಾ ಇರಬೇಕು, చెమట బయటికి పోతూ ఉండాల, అయిందా. ఆ తర్వాత సన్లైట్, ಕ್ಲೀನ್ ಸ್ಕಿನ್. ಸೊ ಇದು ನಿಜವಾದ ಹೈಜೆನಿಕ್ ಅಂತ ಹೇಳ್ಬೋದು, ಆಯ್ತಾ. ನೆಕ್ಸ್ಟ್, ಡಯಾಬಿಟೀಸ್, BP, ಥೈರಾಯ್ಡ್, ಆರ್ಥರೈಟಿಸ್ ಆರ್ ಲೈಫ್ ಲಾಂಗ್. ಇದು ಮಿತ್ ಮಾತ್ರವೇ. ಸತ್ಯ ಏನು ಗೊತ್ತಾ, ಆಲ್ ಕ್ಯಾನ್ ರಿವರ್ಸ್ ವೆನ್ ಯು ರಿಮೂವ್ ದ ಕಾಸ್. ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ರಿವರ್ಸ್ ಮಾಡ್ಬೋದು. ಡಯಾಬಿಟಿಸ್ ಆಗಲಿ, BP ಆಗಲಿ, ಥೈರಾಯ್ಡ್ ಆಗಲಿ, ಆರ್ಥರೈಟಿಸ್ ಎಲ್ಲಾನು ನಾವು ಏನು ಮಾಡ್ಬೋದು, ರಿವರ್ಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಮಿತ್, ಮೆಡಿಸಿನ್ ಈಸ್ ಕಂಪಲ್ಸರಿ ಫಾರ್ ಎವರ್. ಇನ್ನೊಂದು ಮಿತ್ ಏನಂದ್ರೆ ನಮಗೆ ಈ ಟ್ಯಾಬ್ಲೆಟ್ಸ್ ಅನ್ನು, ಮೆಡಿಸಿನ್ ಅನ್ನು, ಮದ್ದನ್ನು ಲೈಫ್ ಲಾಂಗ್ ತಗೋಬೇಕಾ ಅನ್ನೋದು. ಮೆಡಿಸನ್ ಓನ್ಲಿ ಮೇಂಟೈನ್, ಲೈಫ್ ಸ್ಟೈಲ್ ವಿಲ್ ಕರೆಕ್ಟ್ ದ ಪ್ರಾಬ್ಲಮ್. ನೋಡಿ, ಮೆಡಿಸನ್ ಏನು ಮಾಡುತ್ತೆ, ನಿಮ್ಮ ಆರೋಗ್ಯವನ್ನು ಸ್ವಲ್ಪ ನಿಯಂತ್ರಣ, ಅಂದರೆ ಸ್ವಲ್ಪ ನಿಮ್ಮ ಏನೇ ಅನಾರೋಗ್ಯ ಲಕ್ಷಣಗಳನ್ನು ಸ್ವಲ್ಪ ನಿಯಂತ್ರಣ ಮಾಡುತ್ತೆ ಅಷ್ಟೇ. ಬಟ್ ಕರೆಕ್ಷನ್ ಮಾಡುತ್ತಾ ಅದು? ನಿಮ್ಮ ಮೂಲಭೂತ ಮೂಲ ಕಾರಣ ಏನಿದೆ ಅದು ತೆಗಿತದ, ರೂಟ್ ಕಾಸ್ ಅಂತ ತೆಗಿಯಲ್ಲ. ಲೈಫ್ ಸ್ಟೈಲ್ ತೆಗೆಯುತ್ತೆ. ಲೈಫ್ ಸ್ಟೈಲ್ ಇಸ್ ದ ಬೆಸ್ಟ್ ಮೆಡಿಸನ್, ಆಯ್ತಾ. ನೆಕ್ಸ್ಟ್, ತುಂಬಾ ಅನ್ಕೊಂತಾರೆ ಜನ, ಮಿತ್ ಏನಂದ್ರೆ ಏಜಿಂಗ್ ಬ್ರಿಂಗ್ಸ್ ಡಿಸೀಸ್. ಅದಲ್ಲ, ರಾಂಗ್ ಹ್ಯಾಬಿಟ್ಸ್ ಬ್ರಿಂಗ್ ದ ಡಿಸೀಸ್, ನಾಟ್ ದ ಏಜ್. ಓಕೆ, ಒಂದೇ ಒಂದು ಸೆಕೆಂಡ್.
ರೈಟ್. ಥ್ಯಾಂಕ್ ಯು. ಸೊ ಅರ್ಥ ಆಯ್ತಲ್ಲ. ಆಲ್ಮೋಸ್ಟ್ ರಾಂಗ್ ಹ್ಯಾಬಿಟ್ಸ್ ಏನು ಮಾಡತ್ತೆ, ನಮ್ಮ ಲೈಫ್ ಸ್ಟೈಲ್ ರಾಂಗ್ ಆಗಿದ್ರೆ ಏಜ್ ಸಂಬಂಧ ಇಲ್ಲ. ಏಜ್ ಅಲ್ಲ, ನೋಡ್ತಾ ಇದ್ರಲ್ಲ, 25 ವರ್ಷ, 30 ವರ್ಷ, ಬಿ ಪಿ, ಹಾರ್ಟ್ ಅಟ್ಯಾಕು, ಶುಗರ್. ಅದು ಏಜ್ಗೆ ಏನು ಸಂಬಂಧ ಇದೆ? ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ದ ಡಿಸೀಸಸ್ ಆ್ಯಂಡ್ ದ ಏಜ್. ಮೇನ್ಲಿ ರಾಂಗ್ ಫುಡ್ ಹ್ಯಾಬಿಟ್ಸ್, ರಾಂಗ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್. ಇದು ಭಾಳ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಆಮೇಲೆ ಫ್ಯಾಟಿ ಲಿವರ್, ಸೋರಿಯಾಸಿಸ್ಸು, ಆಸ್ಮಾ ಇಂಥವೆಲ್ಲ ಇನ್ಕ್ಯೂರಬಲ್ ಅಂತ ಹೇಳ್ತಾರೆ. ಇಲ್ಲ, ದೇ ಕೆನ್ ರಿಪೇರ್, ದೇ ಕೆನ್ ಈಸಿಲಿ ಬಿ ರಿಪೇರ್ಡ್ ವೆನ್ ಡೈಜೆಷನ್, ರೆಸ್ಟ್, ಫುಡ್ ರಿಟರ್ನ್ ಟು ದ ನೇಚರ್. ಅಂದರೆ ಒಳ್ಳೆ ಡೈಜೆಷನ್ ಆಗಬೇಕು, ಚೆನ್ನಾಗಿ ರೆಸ್ಟ್ ಕೊಡಬೇಕು, ನ್ಯಾಚುರಲ್ ಫುಡ್ ತಿನ್ನಬೇಕು. ಇಷ್ಟು ಮಾಡ್ಕೊಂಡಿದ್ರೆ ಇವೆಲ್ಲ ರಿವರ್ಸ್ ಆಗತ್ತೆ. ಆಯ್ತಾ? ಇದು ನೆನಪಿಟ್ಕೊಳ್ಳಿ. ಆಮೇಲೆ ಸೊ ಇವೆಲ್ಲ ಏನಂತಂದ್ರೆ ಮಿತ್ಸ್ ಅಂಡ್ ಟ್ರೂತ್ಸ್ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ, ನೆನಪಿಟ್ಕೊಳ್ಳಿ. ಆಮೇಲೆ ನೋಡ್ಕೊಳ್ಳಿ, ಜನರಲ್ ಲೈಫ್ ಸ್ಟೈಲ್ ಸಂಬಂಧಿತ ಸ್ವಲ್ಪ ಸತ್ಯಗಳು ಹೇಳ್ತೀನಿ. ದಟ್ ಮೀನ್ಸ್ ಟ್ರೂ ಲೈಫ್ ಸ್ಟೈಲ್ ಇಸ್ ಎ ಸಿಂಪಲ್. ಅಂದರೆ ಏನಂದ್ರೆ, ಈಟ್ ನ್ಯಾಚುರಲ್, ಲೋಕಲ್, ಸೀಸನಲ್ ಫುಡ್ ಆಲ್ವೇಸ್. ಅವಾಯ್ಡ್ ಮಿಲ್ಕ್, ಮೈದಾ, ಶುಗರ್, ರಿಫೈನ್ಡ್ ಆಯಿಲ್ಸ್ ನೀವು ಅವಾಯ್ಡ್ ಮಾಡಲೇಬೇಕು. ಆಯ್ತಾ? ನೆಕ್ಸ್ಟ್, ವಾಕಿಂಗು ಅಂದರೆ ಚೆನ್ನಾಗಿ ವಾಕ್ ಮಾಡೋದು, ಬೆವರು ಆಚೆ ಕಡೆ ಹೋಗೋದು, ಸನ್ಲೈಟು, ಇದೆಲ್ಲ ಭಾಳ ಇಂಪಾರ್ಟೆಂಟ್. ಈಟ್ ವೆನ್ ಹಂಗ್ರಿ, ನಿಮಗೆ ಹಸುವಾಗುವಾಗ ಊಟ ತಿನ್ನಬೇಕು ಆದಷ್ಟು. ಸ್ಲೀಪ್ ಅರ್ಲಿ. ಆಯ್ತಾ? ನೆಕ್ಸ್ಟ್, ಎವ್ರಿ ಏಕಾದಶಿ ಆ್ಯಂಡ್ ನೈಟ್ ಆಲ್ಸೋ, ಎವ್ರಿ ಏಕಾದಶಿ ಫಾಸ್ಟಿಂಗ್ ಈಸ್ ಮಸ್ಟ್. ಆ್ಯಂಡ್ ನೈಟ್ ಎಸ್ಪೆಷಲಿ 6 o'clock 7 o'clock ನಿಮ್ಮ ಆಹಾರವನ್ನು ಮುಗಿಸ್ಬೇಕು. ನೆಕ್ಸ್ಟ್ ಡೇ 10 ಗಂಟೆಗೆ ತಿನ್ನಬೇಕು. 9 ಗಂಟೆ 10 ಗಂಟೆಗೆ ತಿನ್ನಬೇಕು. ವೆರಿ ಇಂಪಾರ್ಟೆಂಟ್. ಆಯ್ತಾ? ಈ ರೀತಿ ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆಯ್ತಾ? ನೆಕ್ಸ್ಟು ಇನ್ನೊಂದೇನೆಂದರೆ ನೋಡಿ, ಮಿಲ್ಕ್, ಶುಗರು, ವೈಟ್ ರೈಸ್ ಆರ್ ಹೆಲ್ತಿ ಸ್ಟ್ಯಾಪಲ್ಸ್ ಅಂತ ಅನ್ಕೊಂತಾರೆ. ಜನರಲಿ ಗೊತ್ತಿಲ್ಲ ಅಂತ ಜನ ಈ ಹಾಲು, ಶುಗರು ಮತ್ತು ವೈಟ್ ರೈಸ್ ಇದು ತಿಂತಾ ಇರ್ತಾರೆ ಅಲ್ವಾ? ಅದು ಮಾಡಬಾರ್ದು. ದೇ ಆರ್ ಆ್ಯಕ್ಚುಲಿ ರಿಫೈನ್ಡ್, ದೇ ಕಾಸ್ ಇನ್ಫ್ಲಮೇಷನ್. ನೋಡಿ, ಹಾಲು ಮತ್ತು ಶುಗರು, ವೈಟ್ ರೈಸ್ ಇವೆಲ್ಲ ಏನು ಮಾಡ್ತವೆ? ಇವೆಲ್ಲನೂ ಏನು, ಅದು ಆ್ಯಕ್ಚುಲಿ ರಿಫೈನ್ಡ್ ಪದಾರ್ಥಗಳು, ಸಂಸ್ಕರಿಸಿರುವಂಥ ಪದಾರ್ಥಗಳು. ಅದು ಇನ್ಫ್ಲಮೇಷನ್ ಕೊಡುತ್ತೆ, ಅವಾಯ್ಡ್ ಮಾಡಲೇಬೇಕು. ನೆಕ್ಸ್ಟ್ ಇನ್ನೊಂದು, ತುಂಬ ಜನ ರಿಫೈನ್ಡ್ ಆಯಿಲ್ ಈಸ್ ಗುಡ್ ಫಾರ್ ದ ಹಾರ್ಟ್ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಆಯಿತಾ? ಅದಲ್ಲ, ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಈಸ್ ಗುಡ್ ಫಾರ್ ದ ಹೆಲ್ತ್. ಆ್ಯಂಡ್ ಗೀ ಈಸ್ ಬೆಟರ್ ಫಾರ್ ದ ಹೆಲ್ತ್. A2 ತುಪ್ಪ, నాటి ಹಸುದ ತುಪ್ಪ, ಇದೆಲ್ಲ నాటి ఆవు యొక్క నెయ్యి మరియు కోల్డ్ ప్రెస్డ్ ఆయిల్స్ మాత్రమే మంచిది. అర్థమైందా? నెక్స్ట్, ఫ్రూట్ జ్యూసెస్ ఆర్ హెల్తీ. ಫ್ರೂಟ್ ಜ್ಯೂಸಸ್ ಹೆಲ್ತಿ ಅಂತ ಅನ್ಕೊಂತೀವಲ್ಲ, ಆ ರೀತಿಯಲ್ಲೆಲ್ಲ. ದ ಹೋಲ್ ಫ್ರೂಟ್ಸ್ ಆರ್ ಬೆಟರ್. ಜ್ಯೂಸ್ ರಿಮೂವ್ಸ್ ಫೈಬರ್ ಅಂಡ್ ಬ್ಯಾಲೆನ್ಸ್. ಎప్పుడు ಕೂಡ ಜ್ಯೂಸ್ ಕಂటే ಡೈರೆಕ್ಟ್ ಫ್ರೂಟ್ ತಿನ್ನಬೇಕು. ಡೈರೆಕ್ಟ್ ಫ್ರೂಟನ್ನು ತಿನ್ನಿ, ಜ್ಯೂಸ್ಗಿಂತ ಒಳ್ಳೆಯದು. ನೆನ್ಪಿಟ್ಕೊಳ್ಳಿ. ಆಯಿತಾ? ಈ ರೀತಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಈಟ್ 3 ಹೆವಿ ಮೀಲ್ಸ್. ಅದು ಮಿಥ್ಯ. ಅಂದರೆ 3 ಭಾರಿ ಆಹಾರ, ಅಂದರೆ ಒಂಥರ ಭಾರಿ ಊಟ ಮಾಡ್ಕೊಂಡದು, ಅದು ಮಿಥ್ಯ. ಅದು ಸರಿಯಲ್ಲ. ಅದು ಏನು ಸತ್ಯ ಅಂತಂದರೆ, ಈಟ್ ಓನ್ಲಿ ವೆನ್ ಹಂಗ್ರಿ, ಈಟ್ ಲೈಟ್ ಅಟ್ ನೈಟ್. ಅಂದರೆ ನಿಮಗೆ ಯಾವಾಗ ಹಸು ಆದರೆ ಆವಾಗ ತಿನ್ನಬೇಕು, ಅದು ಉತ್ತಮ. ಎರಡನೇದೇನೆಂದರೆ, ನೈಟ್ ಟೈಮ್ ತುಂಬ ಲೈಟಾಗಿ ತಿನ್ನಬೇಕು, ಅದು ಒಳ್ಳೆಯದು. ಇದು ನೆನಪಿಟ್ಕೊಳ್ಳಿ. ಆಯಿತಾ? ಸೊ ಈ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಆಯಿತಾ? ಸೊ ಈ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ನಿಮಗೆ ಎಲ್ಲ ಆರೋಗ್ಯ ಸಿಗ್ತದೆ. ಆಯಿತಾ? ಫ್ರಿಡ್ಜ್ ಕೀಪ್ಸ್ ದ ಫುಡ್ ಸೇಫ್. ಇದೊಂದು ಮಿಥ್ಯ. ನಾವೇನು ಅನ್ಕೊಂತೀವಿ, ಫ್ರಿಡ್ಜ್ ಉಪಯೋಗಿಸಿದರೆ ನಮ್ಮ ಆಹಾರ ಪದಾರ್ಥಗಳು ಸೇಫ್ ಆಗಿರುತ್ತೆ ಅಂತ, ಅಲ್ವಾ? ಆ ರೀತಿಲೆಲ್ಲ. ಫ್ರೆಶ್ ಫುಡ್ ಹೀಲ್ಸ್, ಸ್ಟೋರ್ಡ್ ಫುಡ್ ಹಾರ್ಮ್ಸ್. ಫ್ರೆಶ್ ಫುಡ್ ಮಾತ್ರ ನಿಮ್ಮನ್ನು ಹೀಲಿಂಗ್ ಮಾಡುತ್ತೆ. ಫ್ರಿಜ್ಜಲ್ಲಿ ಶೇಖರಣೆ ಮಾಡುವಂಥ ಯಾವುದೇ ಫುಡ್ ಅಲ್ಲಿ ಶೇಖರಣೆ ಮಾಡಿ
ಅಲ್ಲಿ ಇಟ್ಟಿರ್ತೀವಲ್ಲ, ಸ್ಟೋರ್ ಮಾಡಿರ್ತೀವಲ್ಲ, అంత ఆహార నిమ్మను ಕೆಡಿಸ್ತದೆ, ನಿಮ್ಮ ఆరోగ్యాన్ని ಕೆಡಿಸ್ತದೆ. మీ ఆరోగ్యాన్ని ఫ్రిడ్జ్లో ఉండే ఫుడ్ దెబ్బతీస్తుంది. అదే న్యాచురల్ ఫుడ్, ఫ్రెష్ ఫుడ్ ఉంది కదా, అది మనల్ని స్వస్థత పరుస్తుంది. అర్థమైందా? సో ఇవన్నీ కూడా అలా మనం ఫాలో కావాలి. ఓకే. అండ్ ఫైనల్లీ ಒಂದು ಕ್ಯಾಸ್ಟರ್ ಆಯಿಲ್ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸಂಜೀವನಿ ಕ್ಯಾಸ್ಟರ್ ಆಯಿಲ್. ಕ್ಯಾಸ್ಟರ್ ಆಯಿಲ್ ಐ ಥಿಂಕ್ ಎವ್ರಿಬಡಿ ನೋಸ್. ಹರಳೆಣ್ಣೆ ಅಲ್ವಾ? ಹರಳು ಎಣ್ಣೆ, ಹರಳು ಎಣ್ಣೆ. ಹರಳು ಎಣ್ಣೆ ಅನ್ನೋದು ಕ್ಯಾಸ್ಟರ್ ಆಯಿಲ್ ಅಂತ ಕರಿತೀವಲ್ಲ, ಇದು ಬಹಳ ಇಂಪಾರ್ಟೆಂಟು. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕ್ಯಾಸ್ಟರ್ ಆಯಿಲ್, ಸಂಜೀವಿನಿ ಕ್ಯಾಸ್ಟರ್ ಆಯಿಲ್, ಹೌ ಟು ಯೂಸ್ ಇಟ್, ವೆನ್ ಇಟ್ ವಿಲ್ ಬಿ ಯೂಸ್ಫುಲ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ರೀಸೆಂಟ್ ಆಗಿ ನಾನೊಂದು ಕ್ಯಾಸ್ಟರ್ ಆಯಿಲ್ ತರಿಸಿದೆ. ಇವರು ಡಾಕ್ಟರ್ ಮಧುಕರ್ ಅಂತ ಕಲಬುರ್ಗಿ ಡಿಸ್ಟಿಕ್ ಅಲ್ಲಿ ಮಾಡ್ತಾರೆ ಇವರು. ನೋಡಿ ಅಂತ ಎಷ್ಟು ಚೆನ್ನಾಗಿದೆ ಇದು. ಅಂದ್ರೆ ಮನೆಯಲ್ಲೇ ಮಾಡ್ತಾರೆ ಅವರು. ಅದು ನಂಬರ್ ಕೊಡ್ತೀನಿ ನಾನು, ಒಂದು ಬುಕ್ ಇದೆ, ಅದರಲ್ಲಿ ಹಾಕ್ತೀನಿ ನಾನು. ನೋಡಿ, ಇದು ತರಿಸಿದ್ದೀನಿ ಆಕ್ಚುಲಿ. ಈ ತರ ಟಿನ್ ಅಲ್ಲಿ ಮಾಡ್ತಾರೆ ಅವರು. ನೋಡಿ ಹೆಂಗಿದೆಯೋ ಟಿನ್. ಆದ್ರೆ ತುಂಬಾ ತುಂಬಾ ಚೆನ್ನಾಗಿದೆ ವಾಸನೆ ಎಲ್ಲ. ಇದೆಲ್ಲ ಪೂರ್ತಿ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ. ಇದನ್ನು ಡಾಕ್ಟರ್ ಮಧುಕರ್ ಅಂತ ಒಬ್ರು ಮಾಡ್ತಾರೆ. ಅವರು ಆಚೆ ಕಡೆ ಸೇಲ್ ಮಾಡಲ್ಲ, ತುಂಬಾ ಕಡಿಮೆ ಮಾಡ್ತಾರೆ, ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ಅಂಡ್ ದಿ ಬೆಸ್ಟ್ ಕ್ಯಾಸ್ಟರ್ ಆಯಿಲ್. ಆಯ್ತಾ? ಸೊ ಇದನ್ನು ಏನೇನು ಪದ್ಧತಿಗಳಿಂದ ಹೇಗೆ ಉಪಯೋಗಿಸಬಹುದು ಅಂತ ನೋಡಿದ್ರೆ ತುಂಬಾ ಅದ್ಭುತ ಫಲಿತಗಳಿದೆ, ಅದ್ಭುತ ಪ್ರಯೋಜನಗಳು. ನಮಗೆಲ್ಲ ಕ್ಯಾಸ್ಟರ್ ಆಯಿಲ್ ಬಗ್ಗೆ ಗೊತ್ತು, ಹರಳೆ ಎಣ್ಣೆ ಬಗ್ಗೆ ಗೊತ್ತಲ್ಲ. ಬಟ್ ಒಂದ್ಸರಿ ಮತ್ತೆ ರಿಪೀಟ್ ಮಾಡ್ತೀವಿ ನಾವು, ನೋಡೋಣ. ಈ ಕ್ಯಾಸ್ಟರ್ ಆಯಿಲ್ ಈ ಕ್ಯಾಸ್ಟರ್ ಆಯಿಲ್ ಅಲ್ಲಿ ಏನಿರ್ತದೆ ಹೇಳಿ? ಇದರಲ್ಲಿ ಒಂಥರ ಸ್ಕಿನ್ ಲವಿಂಗ್ ನ್ಯೂಟ್ರಿಯೆಂಟ್ಸ್ ಏನೇನಿರ್ತವೆ ಅಂದ್ರೆ ವಿಟಮಿನ್ ಇ, ಒಮೆಗಾ ಅಂಡ್ ಪಾಲಿಫೆನಾಲ್ಸ್ ಅಂಡ್ ಒಂದು ಫ್ಯಾಟಿ ಆಸಿಡ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಟಿ ಆಸಿಡ್ ಇದರಲ್ಲಿ. ಇದೇನಂತಂದ್ರೆ ರೆಸಿನೋಲಿಕ್ ಆಸಿಡ್ ಅಂತ ಒಂದು, ವಿಟಮಿನ್ ಇ ಒಂದು, ಮತ್ತೆ ಒಮೆಗಾ ಇದೆ, ಮತ್ತೆ ಪಾಲಿಫೆನಾಲ್ಸ್ ಇದೆ. ಇಷ್ಟು ಇದೆ ಇದರಲ್ಲಿ, ಈ ಕ್ಯಾಸ್ಟರ್ ಆಯಿಲ್ ಅಲ್ಲಿ. ಇದರಿಂದನೇ ಎಷ್ಟು ಫಲಿತಗಳು ಬರ್ತವೆ ಅಂತಂದ್ರೆ ನಿಜವಾಗಿ ಅದ್ಭುತವಾದ ಫಲಿತಗಳು ಕೊಡತ್ತೆ. ಆಯುರ್ವೇದ ಪ್ರಕಾರ ಏನು ಗೊತ್ತಾ? ಕ್ಯಾಸ್ಟರ್ ಆಯಿಲ್ ದಿಸ್ ಪ್ರಮೋಟ್ಸ್ ದ ರಿಪೇರ್ ಆಫ್ ಆಲ್ 7 ಧಾತುಸ್. 7 ಧಾತುಸ್ ನಮ್ಮ ದೇಹದಲ್ಲಿರುವಂಥದ್ದು ಈ ಕ್ಯಾಸ್ಟರ್ ಆಯಿಲ್ ಪೂರ್ತಿ ಏನ್ ಮಾಡತ್ತೆ? ಇದನ್ನು ಕಂಪ್ಲೀಟ್ ಅದು ರಿಪೇರ್ ಮಾಡತ್ತೆ. 7 ಧಾತುಸ್. ಏನೇನು 7 ಧಾತುಸ್ ಇರೋದು? ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಈ 7 ಧಾತುಸ್ನು ರಿಪೇರ್ ಮಾಡೋಂಥ ಅವಕಾಶ ಈ ಕ್ಯಾಸ್ಟರ್ ಆಯಿಲ್ಗಿದೆ. ಅರ್ಥ ಆಯ್ತಾ? ಇದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಕ್ಯಾಸ್ಟರ್ ಆಯಿಲ್ ಇಸ್ ಆಲ್ಸೋ ಕಾಲ್ಡ್ ಆರ್ನಿಕಾ ಆಫ್ ಆಯುರ್ವೇದ. ನೋಡಿದ್ರ? ಇದು ಆರ್ನಿಕಾ ಆಫ್ ಆಯುರ್ವೇದ ಅಂತ ಕರೀತಾರೆ. ಅದಕ್ಕೆ ಈ ರೆಸಿನೋಲಿಕ್ ಆಸಿಡ್ ಇದೆಯಲ್ಲ, ಇದು ಕ್ಯಾಸ್ಟರ್ ಆಯಿಲ್ 90% ಇರುತ್ತೆ ಮಿತ್ರರೇ. ಇದು ಯಾವ ರೀತಿಯಲ್ಲಿ ಅಂದ್ರೆ ಇದು ಅನಾಲ್ಜೆಸಿಕ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಲಕ್ಷಣಗಳು ಹೊಂದಿರ್ತದೆ. ಇದು ಅದ್ಭುತವಾದ ಹೀಲಿಂಗ್ ಮಾಡುತ್ತೆ ನೋಡಿ. ಅದಕ್ಕೋಸ್ಕರ ಇದನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ಇನ್ನೊಂದು, ಕ್ಯಾಸ್ಟರ್ ಆಯಿಲ್ ಬೂಸ್ಟ್ ದ ಇಮ್ಯುನಿಟಿ. ಯಾವ ರೀತಿಯಲ್ಲಿ ಅಂದ್ರೆ ಇಟ್ ವಿಲ್ ಸ್ಟಿಮ್ಯುಲೇಟ್ ಥೈಮಸ್ ಗ್ಲ್ಯಾಂಡ್ ಅಂಡ್ ಇನ್ಕ್ರೀಸ್ ದಿ ವೈಟ್ ಬ್ಲಡ್ ಸೆಲ್ ಕೌಂಟ್ ಸೊ ದಟ್ ಯುವರ್ ಇಮ್ಯುನಿಟಿ ವಿಲ್ ಬಿ ಇನ್ಕ್ರೀಸ್ಡ್. ನೋಡಿದ್ರ? ನಿಮ್ಮ ದೇಹದಲ್ಲಿ ಕ್ಯಾಸ್ಟರ್ ಆಯಿಲ್ ನೀವು ಸೇವನೆ ಮಾಡಿದ್ರೆ ಇದೇನು ಮಾಡುತ್ತೆ ಅಂತಂದ್ರೆ ನಿಮ್ಮಲ್ಲಿ ಥೈಮಸ್ ಗ್ಲ್ಯಾಂಡ್ ಅನ್ನು ಉತ್ತೇಜನ ಮಾಡುತ್ತೆ. ಅದಾದ್ಮೇಲೆ ನಿಮ್ಮ ವೈಟ್ ಬ್ಲಡ್ ಸೆಲ್ ಕೌಂಟ್ ಹೆಚ್ಚು ಮಾಡುತ್ತೆ. ಆಮೇಲೆ ನೋಡಿ, ನಿಮ್ಮ T11 ಸೆಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅದೇ ನಿಜವಾಗಿ ಹೇಳ್ಬೇಕಂದ್ರೆ ಇಮ್ಯುನಿಟಿ ಹೆಚ್ಚು ಮಾಡಕ್ಕೆ T11 ಸೆಲ್ಸ್ ಅನ್ನು ಇಂಪ್ರೂವ್ ಮಾಡುತ್ತೆ. ಲಿಂಫೋಸೈಟ್ಸ್ ಇದೆಯಲ್ಲ ಅದನ್ನು ಸಹ ಹೆಚ್ಚು ಮಾಡುತ್ತೆ. ಸೊ ಇದು ಅದ್ಭುತವಾದ ವಿಷಯ. ಇದನ್ನ ತಿಳ್ಕೊಬೇಕಂದ್ರೆ ಇಟ್ ಇಸ್ ಎ ಎಕ್ಸಲೆಂಟ್ ರೆಮಿಡಿ ಫಾರ್ ಅಸ್. ಅದು ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಸೊ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಈಗ ಇದನ್ನು ಉಪಯೋಗಿಸೋ ವಿಧಾನ ನೋಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಫ್ರೆಂಡ್ಸ್, ఈ సంజీవిని క్యాస్టర్ ఆయిల్ ఇದ್ರ ಬಗ್ಗೆ హరలు ఎన్నె ఆముదము అని తెలుగులో చెప్తాం కదా. సో దీన్ని ప్రత్యేకంగా గుర్తుపెట్టుకోండి, కోల్డ్ ప్రెస్డ్ మాత్రం వాడాలి. ఇంకోటి హెక్సేన్ ఫ్రీ. కోల్డ్ ప్రెస్డ్ అంటే, కోల్డ్ ప్రెస్ మీన్స్ ఐ థింక్ మెనీ టైమ్స్ వీ ఆర్ టాట్ ఇన్ దిస్ సెషన్స్. వాట్ ఈస్ కోల్డ్ ప్రెస్డ్ ఆయిల్?
Without using hexane chemical, they will extract the oil. In the refined oil, they use chemical called hexane for extracting the oil from the seeds. That is refinement. Refined oil is like that. ರಿಫೈನ್ಡ್ ಆಯಿಲ್ ಪ್ರಾಸೆಸ್ ಏನು ಗೊತ್ತಾ? ಆ ಬೀಜಗಳಲ್ಲಿ ಆ ಆಯಿಲ್ ಅನ್ನೋದು ತೆಗಿಯಕ್ಕೆ, ಎಣ್ಣೆನ ತೆಗಿಯಕ್ಕೆ ಎಕ್ಸೇನ್ ಅಂತ ಕೆಮಿಕಲ್ ಯೂಸ್ ಮಾಡ್ತಾರೆ. ಆ ಕೆಮಿಕಲ್ ಯೂಸ್ ಮಾಡಿದ ಮೇಲೆ ಇನ್ನು ಏನು ಪ್ರಯೋಜನ ಹೇಳಿ? ಎಕ್ಸೇನ್ ಅಂತ ಕೆಮಿಕಲ್ ಯಾಕೆ ಯೂಸ್ ಮಾಡ್ತಾರೆ ಹೇಳಿ? ಫಸ್ಟು ಹೀಟ್ ಮಾಡ್ತಾರೆ, ಅಂದರೆ ಟೆಂಪರೇಚರ್ ರೈಸ್ ಮಾಡ್ತಾರೆ. ಸಾರಿ, ಟೆಂಪರೇಚರ್ಗಿಂತ ಪ್ರೆಸ್ ಮಾಡ್ತಾರೆ. ಫಸ್ಟ್ ಪ್ರೆಷರ್ ಅಪ್ಲೈ ಮಾಡ್ತಾರೆ. ಯಾವುದೇ ಬೀಜಗಳು ತಗೊಂಡ್ರೆ ತುಂಬ ಪ್ರೆಷರ್ ಮಾಡ್ತಾರೆ. ಪ್ರೆಷರ್ ಮಾಡಿದರೆ ಅದ್ರ ಒಳಗಡೆ ಇರುವಂಥ ಆಯಿಲ್ ಎಲ್ಲ ಆಚೆ ಕಡೆ ಬರುತ್ತೆ. ಆದರೆ ಬೀಜಗಳಲ್ಲಿರುವಂಥ ಆಯಿಲು ಪೂರ್ತಿ ಆಚೆ ಕಡೆ ಬರೋದಿಲ್ಲ. ಅವಾಗ ಏನು ಮಾಡ್ತಾರೆ? ಎಕ್ಸೇನ್ ಅಂತ ಕೆಮಿಕಲ್ ಯೂಸ್ ಮಾಡಿ ಅದ್ರ ಒಳಗಡೆ ಇರುವಂಥ ಎಲ್ಲ ಆಯಿಲ್ ಆಚೆ ಕಡೆ ತೆಗಿಬೇಕು ಅಂತ ನೋಡ್ತಾರೆ. ಇದು ಪ್ರಾಬ್ಲಮ್. ಆ ಎಕ್ಸೇನ್ ಒಂದು ಸಾರಿ ಯೂಸ್ ಮಾಡಿದರೆ, ಕೆಮಿಕಲ್ ಅಲ್ವಾ ಅದು, ವಾಸನೆ ಸ್ಟಾರ್ಟ್ ಆಗುತ್ತೆ. ఆ వాసనను ఓగలాడ్సాక ఏం ಮಾಡ್ತಾರೆ? సో ఎప్పుడైతే కెమికల్ ఉపయోగించి ఒక బీజ అంటే విత్తనాల్లో ఉండే ఆయిల్ తీయనికి ట్రై చేస్తారో, పూర్తి ఆయిల్ బయటికి తీయాలని ఎక్సియన్ కెమికల్ ఉపయోగిస్తారు. ఎక్సియన్ కెమికల్ ఉపయోగిస్తే ఏమవుతుంది? వాసన స్టార్ట్ అవుతుంది. వాసన, ఎందుకంటే అది ಕೆಮಿಕಲ್ కాబట్టి. ಆ ಕೆಮಿಕಲ್ ವಾಸನನ್ನು ಹೋಗಲಾಡ್ಸಕ್ಕೆ ಏನು ಮಾಡ್ತಾರೆ ಗೊತ್ತಾ? ಮತ್ತೆ ಅದರಲ್ಲಿ ಬ್ಲೀಚಿಂಗ್ ಪೌಡ್ರು, ಆಮೇಲೆ ಅದನ್ನು ಹೈ ಟೆಂಪರೇಚರ್ಗೆ ಹೀಟ್ ಮಾಡೋದು ಎಲ್ಲ ಮಾಡ್ತಾರೆ. ನೋಡಿದ್ರ? 400 degrees temperature they will heat because to remove that smell. Then what happens, by doing that, by heating to 400 degrees high temperature, mixing some bleaching powder, this and that, in order to avoid the smell, that chemical smell, then all the nutrients in your oil will be dead. Nutrients ಹೋಗ್ಬಿಡ್ತವೆ. ಆಮೇಲೆ ನೇಚರ್ ಆಫ್ ದ ಆಯಿಲ್ ಆಲ್ಸೋ ಟೋಟಲಿ ಬಿಕಮ್ಸ್ ಡೇಂಜರಸ್. ನಿಮ್ಮ ಆಯಿಲ್ ವಿಷ ಆಗತ್ತೆ. ದಟ್ಸ್ ಹೌ ದಿಸ್ ರಿಫೈನ್ಡ್ ಆಯಿಲ್ ಶುಡ್ ನೆವರ್ ಬಿ ಟೇಕೆನ್. ಓಕೆ, ದೇರ್ ಆಲ್ ಪೆಟ್ರೋಕೆಮಿಕಲ್ಸ್. ಇನ್ನೊಂದು ಅದರ್ ಥಿಂಗ್ ಇಸ್, ರಿಫೈನ್ಡ್ ಆಯಿಲ್ ತಯಾರಾಗೋ ವಿಧಾನ ಇದು ನಾವು ಯಾವಾಗ ತಿಳ್ಕೊಂಡಿದ್ವೋ ಇವಾಗ, ಇದರಲ್ಲಿ ಏನಂದರೆ ಮೇಯ್ನು ಪೂರ್ತಿ, ಅಂದರೆ ನಾವು ಅನ್ಕೊಂಡಿದ್ದ ಪ್ರಕಾರ ಆಯಿಲ್ ಪೂರ್ತಿಯಾಗಿರಲ್ಲ. 75% ಪೆಟ್ರೋಕೆಮಿಕಲ್ ಆಯಿಲ್ ಇರುತ್ತೆ. ಅದರಲ್ಲಿ 25% ಮಾತ್ರ ನಿಮಗೆ ಬೇಕಾಗಿರೋಂಥ ಎಣ್ಣೆ ಆ್ಯಡ್ ಮಾಡಿರ್ತಾರೆ. ಅದೊಂದು ಪ್ರಾಬ್ಲಮ್ ಇದೆ. ಸೊ ದಯವಿಟ್ಟು ರಿಫೈನ್ಡ್ ಆಯಿಲ್ ತೆಗಿಬಿಡಿ. ಈಗ ಕ್ಯಾಸ್ಟರ್ ಆಯಿಲ್ ಅಷ್ಟೇ ಟ್ರೆಡಿಷನಲ್ ಆಗಿ ಮಾಡಿರಬೇಕು, ಕೋಲ್ಡ್ ಪ್ರೆಸ್ಡ್ ಆಗಿರಬೇಕು ಅಂತ ಕ್ಯಾಸ್ಟರ್ ಆಯಿಲ್ ಉಪಯೋಗಿಸಿ. ಈಗ ನೋಡಿ, ಡೈಜೆಸ್ಟಿವ್ ಹೀಲಿಂಗ್ಗೋಸ್ಕರ, ನಮ್ಮ ಅಂದರೆ ಜೀರ್ಣ ವ್ಯವಸ್ಥೆ ಚೆನ್ನಾಗಿ ಇಟ್ಕೊಳಕ್ಕೆ ಕ್ಯಾಸ್ಟರ್ ಆಯಿಲ್ ಹೇಗೆ ಉಪಯೋಗಿಸೋದು ನೋಡೋಣ. ಈಗ ನೋಡಿ, ನಿಮಗೆ ಕಾನ್ಸ್ಟಿಪೇಷನ್ ಇದೆಯಾ, ಮಲಬದ್ಧತೆ ಇದೆಯಾ, ಗ್ಯಾಸ್ ಇದೆಯಾ, ಅಸಿಡಿಟಿ ಇದೆಯಾ, ಮತ್ತು ಅಜೀರ್ಣ ಆಗ್ತಾ ಇದೆಯಾ? ಒಂದು ಕೆಲಸ ಮಾಡಿ, ದೊಡ್ಡವ್ರಿಗೆ 5 ml ಉಗುರುಬೆಚ್ಚ ನೀರು ಜೊತೆಗೆ, ಆಯಿತಾ, ಪ್ರತಿನಿತ್ಯ ನೈಟ್ ಟೈಮು ಬಿಫೋರ್ ಡಿನ್ನರ್ ಕೊಡಿ. 10 ದಿವಸ ಕೊಡಿ ಸಾಕು. ಓಕೆ, ಆದರೆ ಹರಳೆಣ್ಣೆ ಏನು ಉಪಯೋಗಿಸ್ತಿರೋ ಅದು ಕೋಲ್ಡ್ ಪ್ರೆಸ್ಡ್ ಆಗಿರಬೇಕು. ಇಂಥ ನಾನು ತಗೊಂಡಿದ್ದೀನಲ್ಲ ಅಂತ ಯಾರನ್ನ ಒಳ್ಳೆಯವ್ರ ಹತ್ರ ತಗೊಳ್ಳಿ, ನಿಮಗೆ ಒಳ್ಳೇದಾಗತ್ತೆ. ಪ್ಯೂರಾಗಿ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ, ಅಂಥವ್ರ ಹತ್ರ ತಗೋಬೇಕಾಗತ್ತೆ. ನೋಡಿ, ದೊಡ್ಡವ್ರಿಗೆ ಏನು ಮಾಡಬೇಕು? ಅಡಲ್ಟ್ಸ್ಗೆ ವಾಟ್ ವಿ ಹ್ಯಾವ್ ಟು ಡೂ ಫಾರ್ ಅಡಲ್ಟ್ಸ್, 5 ml ಲುಕ್ ವಾರ್ಮ್ ವಾಟರ್, ಮಿಕ್ಸ್ ಇಟ್ ವಿತ್ ದ ಲುಕ್ ವಾರ್ಮ್ ವಾಟರ್ 5 ml ಎವ್ರಿ ಡೇ ನೈಟ್ ಬಿಫೋರ್ ಡಿನ್ನರ್. 10 days ಕೊಡಿ ಸಾಕು. ಈ ಪ್ರಾಬ್ಲಮ್ಸ್, ಕಾನ್ಸ್ಟಿಪೇಷನು, ಗ್ಯಾಸು, ಅಸಿಡಿಟಿ, ಇಂಡೈಜೆಷನ್ ಎಲ್ಲ ಹೋಗುತ್ತೆ. ಆಯಿತಾ? ಚಿಲ್ಡ್ರನ್ಗೆ 10 ವರ್ಷ ಕೆಳಗಿರೋರಿಗೆ 2.5 ml ಮಾತ್ರ ಕೊಡಬೇಕು ಪ್ರತಿನಿತ್ಯ. 10 ವರ್ಷ ಕೆಳಗಿರೋರ್ಗೆ 2.5 ml ಉಗುರುಬೆಚ್ಚ ನೀರಲ್ಲಿ, ಒಂದು ಗ್ಲಾಸ್ ನೀರು ತಗೊಂಡು ಉಗುರುಬೆಚ್ಚ ನೀರು, ಅದರಲ್ಲಿ 2.5 ml ಹರಳೆಣ್ಣೆ ಹಾಕಿ ಕುಡಿಸ್ಬೇಕಾಗತ್ತೆ ಮಕ್ಕಳಿಗೆ. ಒಂದು 10 ದಿವಸ ಮಾಡಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದ್ಸರಿ ನಿಮಗೆ ಹೀಲ್ ಆಗಿಬಿಟ್ಟಿದ್ರೆ, ಅಂದರೆ ಈ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಇದನ್ನು ಏನು ಮಾಡಬೇಕಂದ್ರೆ, ಸೊ ಡೈಲಿ ತಗೊಂಡೋದು ಬೇಕಾಗಿಲ್ಲ. ಆಯಿತಾ? ಯಾವಾಗ ಬೇಕೋ, ಯಾವಾಗ ಪ್ರಾಬ್ಲಮ್ ಇದೆ ಅವಾಗ ಉಪಯೋಗಿಸ್ಕೊಳ್ಳಿ ಸಾಕು. ಡೈಲಿ ತಗೊಳ್ಳೋದು ಬೇಕಾಗಿಲ್ಲ. 10 ದಿವಸ ಮಾತ್ರ ಫಸ್ಟು ಪ್ರಾಕ್ಟೀಸ್ ಮಾಡಿಸಿ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಈ ಹೊಟ್ಟೆಗೆ ಅಂತಂದರೆ ಮಣಿಪುರ ಚಕ್ರ ಇದೆಯಲ್ಲ, ಸೊ ಈ ನಾವೆಲ್ ಅಂತ ಇದೆಯಲ್ಲ, ಸೊ ನಾಭಿ ಅಂತ ಹೇಳ್ತೀವಲ್ಲ, ಅದಕ್ಕೂ ಅಪ್ಲಿಕೇಶನ್, ಅದು ಇನ್ನೊಂದು ಹೇಳ್ತಾ ಇದ್ದೀನಿ, ಸೆಕೆಂಡ್ ಅಪ್ಲಿಕೇಶನ್. ದಿಸ್ ಈಸ್ ಸೆಕೆಂಡ್ ಅಪ್ಲಿಕೇಶನ್, ಡೈಲಿ ಅಬ್ಡೋಮಿನಲ್ ಅಪ್ಲಿಕೇಶನ್.
ಆಯ್ತಾ. ಇದೇನು ಮಾಡುತ್ತೆ ಅಂದರೆ ನೋಡಿ, ಎವ್ರಿ ಡೇ ಮಾರ್ನಿಂಗ್ ಬಿಫೋರ್ ಬಾತ್, ಈವ್ನಿಂಗ್ ಬಿಫೋರ್ ಡಿನ್ನರ್ 2 ಸರಿ ಹಚ್ಕೋಬೇಕು, 2 ಟೈಮ್ಸ್. ಆಯ್ತಾ. ಅದು ಯಾವ ರೀತಿಯಲ್ಲಿ ನೋಡಿ, ಟೇಕ್ 5 ml ಆಯಿಲ್, ಮೇಕ್ ಇಟ್ ಲುಕ್ ವಾಮ್. ಒಂದು 5 ml ಕ್ಯಾಸ್ಟರ್ ಆಯಿಲ್ ತಗೊಳ್ಳಿ, ಸ್ವಲ್ಪ ಉಗುರು ಬೆಚ್ಚ ಮಾಡಿ. ಆಮೇಲೆ ಆ ಆಯಿಲನ್ನು ತಗೊಂಡು ಏನು ಮಾಡಬೇಕು, ಸೊ ಇದು ಆ ಬೆಲ್ಲಿ ರೀಜನ್ ಅಂದರೆ ಈ ನಾಭಿ ರೀಜನ್ ಇದೆಯಲ್ಲ, ಅದು ಸುತ್ತು ಚೆನ್ನಾಗಿ ಅಪ್ಲೈ ಮಾಡಿ. ಆಯಿತಾ. ಅಪ್ಲೈ ಮಾಡಿದ ಮೇಲೆ ಚೆನ್ನಾಗಿ ಜೆಂಟ್ಲಿ ಮಸಾಜ್ ಮಾಡ್ಕೊಳ್ಳಿ. 5 ನಿಮಿಷ ಸರ್ಕ್ಯುಲರ್ ಮೋಷನ್, ಈಗ ಇರುತ್ತೀವಲ್ಲ ಈ ಥರ ಸರ್ಕ್ಯುಲರ್ ಮೋಷನ್, ಒಂದು 5 ನಿಮಿಷ ನಿಧಾನವಾಗಿ ಈ ಥರ ಸರ್ಕ್ಯುಲರ್ ಮೋಷನ್ ಮಾಡ್ಕೋಬೇಕು. ಆಯಿತಾ. ಇದನ್ನು ಮಕ್ಕಳಿಗಾದರೆ ಹಾಫ್ ಡೋಸ್ ಸಾಕು. 5 ವರ್ಷ ಕೆಳಗಡೆ ಇರುವಂಥವ್ರಿಗೆ 5 ml ಬೇಡ, 2.5 ml ಉಪಯೋಗಿಸಿ ಸಾಕು. ಇದೇನು ಮಾಡತ್ತಂತಂದರೆ, ಇನ್ನೊಂದು ಪ್ರೆಗ್ನೆಂಟ್ ವುಮೆನ್ಗೂ ಇದು ಒಳ್ಳೆಯದಲ್ಲ. ಪ್ರೆಗ್ನೆಂಟ್ ವುಮೆನ್ಗೂ ಇದು ಉಪಯೋಗಿಸಬಾರದು, ನೆನ್ಪಿಟ್ಕೊಳ್ಳಿ. ಆಯಿತಾ. ಇದು ಅವಾಯ್ಡ್ ಮಾಡಬೇಕು, ಇಲ್ಲಾಂದರೆ ಒಂದೊಂದು ಸರಿ ಪ್ರೆಗ್ನೆನ್ಸಿ ಹೋಗುವಂಥ ಅವಕಾಶ ಇರುತ್ತೆ. ಯಾಕಂದರೆ ಆ ರೀತಿಯಲ್ಲಿ ಇದು ಕೆಲಸ ಮಾಡೋದು ಎಲ್ಲ ಮಸಲ್ಸನ್ನು ಒಂಥರ ಕಾಂಟ್ರಾಕ್ಷನ್ಸು ಹೆಚ್ಚು ಮಾಡುತ್ತೆ, ಅದಕ್ಕೋಸ್ಕರ. ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳಿ, ನಿಮ್ಗೆ ಏನೇ ಸಮಸ್ಯೆಗಳಿದೆ ಎಲ್ಲ ಹೋಗುತ್ತೆ. ಇನ್ನೊಂದು ಇದೇನು ಮಾಡಬೇಕಂದ್ರೆ, ಒಂಥರ ನಿಮಗೆ ಚೆನ್ನಾಗಿ ಹೀಲಿಂಗ್ ಆಗಿದ ಮೇಲೆ ಅವಾಗ ಏನು ಮಾಡಬೇಕು ಅಂತಂದರೆ, 3 ದಿನ ಬೇಕಾಗಿಲ್ಲ, ವಾರಕ್ಕೆ 3 ಸರಿ ಮಾಡ್ಕೊಳ್ಳಿ, ನೈಟ್ ಸಾಕು. ಇದು ಲೈಫ್ ಲಾಂಗ್ ಮೇಂಟೆನೆನ್ಸು ಚೆನ್ನಾಗಿರ್ತದೆ. ಫಸ್ಟ್ ಮಾತ್ರ ಕಂಟಿನ್ಯೂಸ್ ಮಾಡ್ಕೊಳ್ಳಿ, ಒಂದು ವಾರ ಮಾಡ್ಕೊಳ್ಳಿ ಬೇಕಂದರೆ. ಅದಾದಮೇಲೆ ನಮಗೆ ಚೆನ್ನಾಗಿ ಅನಿಸಿದೆ ಅಂದರೆ ಅಟ್ಲೀಸ್ಟು ಏನು ಮಾಡಬೇಕು, ವಾರಕ್ಕೆ 3 ಸರಿ ನೈಟ್ ಟೈಮ್ ಮಾಡ್ಕೊಳ್ಳಿ. ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಜಾಯಿಂಟ್ ಪೇನ್ಸ್ಗೆ ನೋಡೋಣ ಹೆಂಗೆ ಉಪಯೋಗಿಸ್ಬೇಕಂದ್ರೆ. ಈಗ ಡೈಲಿ ಅಬ್ಡೋಮಿನಲ್ ಅಪ್ಲಿಕೇಶನ್ ಅಂದರೆ ಇದು ಯಾಕೆ ಗೊತ್ತಾ, ಡೈಲಿ ಅಬ್ಡೋಮಿನಲ್ಗೆ ಇಲ್ಲಿ ನಾಭಿಕೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಬೇಕಂತ ಹೇಳಿದ್ವಲ್ಲ, ಇದು ಯಾಕಂದರೆ ನಿಮ್ಮ ಲಿವರ್ ಡಿಟಾಕ್ಸ್ ಮಾಡೋಕ್ಕೆ. ಲಿವರನ್ನು ತುಂಬ ಚೆನ್ನಾಗಿ ಡಿಟಾಕ್ಸ್ ಮಾಡುತ್ತೆ ಇದು. ಆಯಿತಾ. ಲಿವರ್ ಏನು ಮಾಡುತ್ತೆ, ಚೆನ್ನಾಗಿ ಡಿಟಾಕ್ಸ್ ಮಾಡಿಕೊಂಡು ನಿಮ್ಮ ಲಿವರ್ ಆರೋಗ್ಯ ಚೆನ್ನಾಗಿರ್ತದೆ. ಆಯಿತಾ. ಸೊ ಭಾಳ ಇಂಪಾರ್ಟೆಂಟು. ಆಮೇಲೆ ಇಲ್ಲಿ ನಾಭಿ ಹತ್ರ ಅಪ್ಲೈ ಮಾಡ್ತೀವಲ್ಲ, ಇಲ್ಲಿ 72,000 ನಾಡಿಗಳಿದೆ. ದೇರ್ ಆರ್ 72,000 nerves are there, which are ending at the exactly at the nabi, at navel. So if you keep applying this so-called castor oil and gently massage for 5 minutes every day before going to bed night time or in the early morning. Okay, 2 times before bath early morning, otherwise before going to dinner, evening before going to dinner, not before bed. ಡಿನ್ನರ್ ತೊಗೊಳಕ್ಕೆ ಮುಂಚೆ ಮಾಡಿಕೊಂಡು ಆಮೇಲೆ ಡಿನ್ನರ್ ತೊಗೊಂಡೋದು ಮಲ್ಕೊಂಡೋದು, ಆ ರೀತಿಯಲ್ಲಿ ಸ್ವಲ್ಪ ಅಂದರೆ 2 hours ಗ್ಯಾಪ್ ಆದಮೇಲೆ ಮಲ್ಕೋಬೇಕು, ಆ ರೀತಿಯಲ್ಲಿ ಮಾಡಿ. ಸೊ ಇದು ಲಿವರನ್ನು ಚೆನ್ನಾಗಿ ಡಿಟಾಕ್ಸ್ ಮಾಡೋದು. ಇಟ್ ವಿಲ್ ಡಿಟಾಕ್ಸ್ ದ ಲಿವರ್ ಇನ್ ಎ exactly and in a more refined way. Okay, very very essential for the liver detoxification, abdominal application. Next, joint pains. How to treat the joint pains with the castor oil ನೋಡೋಣ. ಜಾಯಿಂಟ್ ಪೇನ್ಗೆ ಒಂದು 5 ml ತಗೊಳ್ಳಿ ಕ್ಯಾಸ್ಟರ್ ಆಯಿಲ್, ಅದನ್ನು ಉಗುರು ಬೆಚ್ಚ ಮಾಡಿ. ಟೇಕ್ 5 ml castor oil and make it lukewarm. Apply on the joint. Massage gently but firmly from the periphery towards the center for 5 minutes. ಚೆನ್ನಾಗಿ ಮಸಾಜ್ ಮಾಡಿ. Apply the heat after the massage for faster recovery. Do this morning and evening, okay, more frequently to get the quick relief. This can be done lifelong for any joint pain. ಅಂದರೆ ಏನು ಮಾಡಬೇಕು, 5 ml ತಗೊಂಡಿದ್ವಿ, ಅದನ್ನು ಸ್ವಲ್ಪ ಹೀಟ್ ಮಾಡಿದ್ವಿ, ಚೆನ್ನಾಗಿ ಜಾಯಿಂಟ್ ಮೇಲೆ ಜಾಯಿಂಟ್ ಅಪ್ಲೈ ಮಾಡ್ಕೊಂಡಿದ್ವಿ, ಮಸಾಜ್ ಮಾಡ್ಕೊತ ಹೋದ್ವಿ. ಅಂದರೆ ಆಲ್ಮೋಸ್ಟ್ ಒಂದು 5 minutes ಚೆನ್ನಾಗಿ ಮಸಾಜ್ ಮಾಡಿದ್ವಿ. ಆಚೆ ಕಡೆಯಿಂದ ಮಸಾಜ್ ಮಾಡ್ಕೊತ ಸೆಂಟ್ರಿಗೆ ಬರಬೇಕು. ಆ ರೀತಿಯಲ್ಲಿ ಮಾಡಿದರೆ ಆಯಿತಾ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಆಮೇಲೆ ಮಸಾಜ್ ಮಾಡಿದ ಮೇಲೆ ಸ್ವಲ್ಪ ಹೀಟನ್ನು ಹಚ್ಚಬೇಕು. ಅಂದರೆ ಅಲ್ಲೇನು ಮಾಡಬೇಕು, ಸ್ವಲ್ಪ ಹೀಟ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದರೆ ಬೇಗ ರಿಕವರ್ ಆಗುತ್ತೆ, ಜಾಯಿಂಟ್ ಪೇನ್ಸ್ ಎಲ್ಲ ಹೋಗುತ್ತೆ. ನೋಡಿದ್ರ. ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟ್, ಈ ಕ್ಯಾಸ್ಟರ್ ಆಯಿಲನ್ನು ಬಾತಿಂಗ್ ಉಪಯೋಗಿಸ್ಬೇಕು. ಓಕೆ, ಹೌ ಟು ಯೂಸ್ ದಿ ಕ್ಯಾಸ್ಟರ್ ಆಯಿಲ್ ಫಾರ್ ಅ ಬಾತಿಂಗ್. ಟೇಕ್ 50 ml, ಮೇಕ್ ಇಟ್ ಲುಕ್ ವಾಮ್, ಹೀಟ್ ಮಾಡಿ. ಅಪ್ಲೈ this castor oil entire body from the top of the head to the toe.
ಅಂದರೆ ಮೇಲೆ ತಲೆದಿಂದ ತಲೆ ಕೊನೆಯಿಂದ ಕೆಳಗಡೆ ಪಾದ ಕೊನೆವರೆಗೂ ಉಪಯೋಗಿಸ್ಬೇಕು. ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಆಯ್ತಾ? ಸೊ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಮಸಾಜ್ ಮಾಡಿ ಎಲ್ಲ ಪಾರ್ಟ್ಸ್, ಎಲ್ಲ ಅವಯವಗಳನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊತ ಹೋಗಿ. ಈ ರೀತಿಯಲ್ಲಿ 30 to 60 minutes you need to continue massaging 30 to 60 minutes until the oil is fully absorbed. ಆಯ್ತಾ? ಆ ರೀತಿ ಮಾಡಿ. ದೆನ್ ಟೇಕ್ ಎ ಹಾಟ್ ವಾಟರ್ ಬಾತಿಂಗ್. ಓಕೆ, ಅದು 30 to 60 minutes ಮಸಾಜ್ ಮಾಡ್ಕೊಂಡಿದ ಮೇಲೆ ಆಯಿಲ್ ಫುಲ್ಲು ಡ್ರೈ ಆದಮೇಲೆ ಅವಾಗ ಹಾಟ್ ವಾಟರ್ ಬಾತಿಂಗ್ ಮಾಡಿ ಯೂಸಿಂಗ್ ಬೇಸನ್ ಫ್ಲೋರ್ ಫಾರ್ ದ ಬಾಡಿ, ಸಿಕಾಕಾಯಿ ಪೌಡರ್ ಫಾರ್ ದ ಸ್ಕ್ಯಾಲ್ಪ್. ಆಯ್ತಾ? ನೋ ಸೋಪ್, ಓಕೆ, ನೋ ಶ್ಯಾಂಪು, ಇದನ್ನು ಉಪಯೋಗಿಸಿ. ಈ ರೀತಿ ಮಾಡಿ. ಸೊ ಫಾರ್ ಎನಿ ಸೀರಿಯಸ್ ಇಲ್ನೆಸ್, ಓಕೆ, ಸೊ ಇಲ್ಲೇನಾಗತ್ತಂದ್ರೆ ಜನರಲಿ ಸೀರಿಯಸ್ ಇಲ್ನೆಸ್ ಇದ್ರೆ ನಾವು ತಲೆಗೆ ಅಪ್ಲೈ ಮಾಡ್ಕೋಬಹುದು. ಇಲ್ಲಾಂದ್ರೆ ಸಮ್ ಟೈಮ್ಸ್ ತಲೆ ಬಿಟ್ಬಿಟ್ಟು ಮಿಕ್ಕಿದ ಬಾಡಿಗೆಲ್ಲ ಹಚ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಯಾವ್ದಾದ್ರು ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ಒಂದು ವಾರಕ್ಕೆ 2 ಇಂದ 3 ಸರಿ ಮಾಡಿ ಸಾಕು. ಆರೋಗ್ಯ ಅಂದ್ರೆ ಏನೇ ಒಂದು ಜನರಲ್, ಅಂದ್ರೆ ನಮ್ಮ ನಾರ್ಮಲ್ ಆರೋಗ್ಯಕ್ಕೋಸ್ಕರ, ಅಂದ್ರೆ ಜನರಲ್ ಮೇಂಟೆನೆನ್ಸ್ಗೋಸ್ಕರ 2 to 3 times ವೀಕ್ ಮಾಡಿದ್ರೆ ಸಾಕು. ಓಕೆ, ಸೊ ಇಲ್ಲ ಅಂದರೆ ಅನಾರೋಗ್ಯ ಇದ್ದರೆ ಅದನ್ನು ಡೈಲಿ ಉಪಯೋಗಿಸ್ಬೋದು. ಸೊ ಇದು ಒನ್ಸ್ ರಿಕವರ್ ಆದಮೇಲೆ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಿ. ಆಯಿತಾ? ಲೈಫ್ ಲಾಂಗ್ ಕಂಟಿನ್ಯೂ ಹೆಂಗೆ ಮಾಡ್ಬೋದು? ಪೂರ್ಣಿಮಾ ದಿವಸ, ಅಮಾವಾಸ್ಯೆ ದಿವಸ, ಫೆಸ್ಟಿವಲ್ ದಿವಸ. ಆಯಿತಾ? ನಿಮ್ಗೆ ಯಾವಾಗ ಸ್ವಲ್ಪ ರೆಜುವನೇಷನ್ ಬೇಕು, ಸ್ವಲ್ಪ ಏನೋ ಪೇಯ್ನ್ಸ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡ್ರೆ ಅವಾಗೆಲ್ಲ ಮಾಡಿ. ಆರೋಗ್ಯ ಚೆನ್ನಾಗಿ ಆಗೋವರೆಗೂ ಡೈಲಿ ಮಾಡಿ. ಅದಾದಮೇಲೆ ನಿಮ್ಮ ಇಷ್ಟ, ವಾರಕ್ಕೆ 2 ಸರಿ ಮಾಡ್ಕೊಳ್ಳಿ, 3 ಸರಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಫೆಸ್ಟಿವಲ್ ಇದ್ರೆ ಕಂಪಲ್ಸರಿ ಮಾಡಿ. ಪೂರ್ಣಿಮಾ, ಅಮಾವಾಸ್ಯೆ ದಿನ, ಫೆಸ್ಟಿವಲ್ ದಿನ ಖಂಡಿತ ಮಾಡಿ. ಈ ಯಾವುದು ಬಾಡಿ ಮಸಾಜ್ ತುಂಬ ಒಳ್ಳೆಯದು. ನೆಕ್ಸ್ಟ್ ಥೈರಾಯ್ಡ್ಗೆ ಹೆಂಗೆ ಮಾಡೋದು? ಥೈರಾಯ್ಡ್ ನೋಡ್ಕೊಳ್ಳಿ. ಡೈಲಿ ನೈಟು ಒಂದು 5 ml ತಗೊಳ್ಳಿ. ಓಕೆ, ಆ ಕ್ಯಾಸ್ಟರ್ ಆಯಿಲ್ 5 ml ತಗೊಂಡು ಸ್ವಲ್ಪ ಉಗುರುಬೆಚ್ಚ ಮಾಡಿ. ಸೊ ಡೈಲಿ ನೈಟ್ ಅಪ್ಲೈ 5 ml ಆಫ್ ಲುಕ್ವಾರ್ಮ್ ಕ್ಯಾಸ್ಟರ್ ಆಯಿಲ್ ಇನ್ ಅರೌಂಡ್ ದ ನೆಕ್, ಎಂಟೈರ್ ನೆಕ್. ಈ ನೆಕ್ ಇದೆಯಲ್ಲ, ಈ ಮೆಡ ఉంది కదా, మెడ చుట్టూ నీట్గా ಒಂದು 5 ml నీట్గా అప్లై చేసుకోవాలి థైరాయిడ్ ఉన్నటువంటి వాళ్ళు. ఓకే, అండ్ ಜೆಂಟ್ಲಿ ಮಸಾಜ್ ಫಾರ್ 5 minutes. ನೋಡಿ, ಈಗ ಅಪ್ಲೈ ಮಾಡಿಕೊಂಡು ಡೌನ್ಗೆ, ಈ ಥರ ಮಸಾಜ್, ಈ ಥರ ಅಂದರೆ ಈ ಮೇಲಿಂದ ಕೆಳಕ್ಕೆ ಈ ಥರ ಮಸಾಜ್ ಮಾಡ್ಕೋಬೇಕು. ಬ್ಯಾಕ್ ಸೈಡು, ಫ್ರಂಟು. ಒಂದು 5 ml ಉಗುರುಬೆಚ್ಚ ಈ ಹರಳೆಣ್ಣೆ ಉಪಯೋಗಿಸಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮೇಲಿಂದ ಕೆಳಕ್ಕೆ ಆ ಥರ ಮಾಡಿಕೊಂಡ್ರೆ ಡೈಲಿ ನೈಟ್ ಅಪ್ಲೈ ಮಾಡ್ಕೋಬೇಕು. ಇದು ಥೈರಾಯ್ಡನ್ನು ಕಂಪ್ಲೀಟ್ಲಿ ಹೋಗಲಾಡಿಸ್ತದೆ. ನೆಕ್ಸ್ಟ್, ಈ ಚೆಸ್ಟಲ್ಲಿ, ಎಸ್ಪೆಷಲಿ ಮಹಿಳೆಯರಿಗೆ ಬ್ರೆಸ್ಟಲ್ಲಿ ಲಮ್ಸ್ ಇರುತ್ತೆ. ಆಯಿತಾ? ಬ್ರೆಸ್ಟಲ್ಲಿ ಲಮ್ಸ್ ಇರುತ್ತೆ. ಅದನ್ನು ಏನು ಮಾಡಬೇಕಂದ್ರೆ ಒಂದು 5 ml take this daily night, apply 5 ml of lukewarm castor oil on each breast and rub it for the 5 minutes. Okay, keep a woolen cloth and wear the bra. Leave this for overnight or 2 hours. That's best. ಆಯ್ತಲ್ಲ, ಅರ್ಥ ಆಯ್ತಲ್ಲ? ಸೊ ಒಂದು ಏನು ಮಾಡಬೇಕಂತಂದರೆ ಪ್ರತಿ ನೈಟು 5 ml ಉಗುರುಬೆಚ್ಚ ಕ್ಯಾಸ್ಟರ್ ಆಯಿಲ್ ತಗೊಳ್ಳಿ. 2 ಬ್ರೆಸ್ಟನ್ನು ಚೆನ್ನಾಗಿ ಮಸಾಜ್ ಮಾಡಿ. ಓಕೆ, ಒಂದು 5 ನಿಮಿಷ ಮಸಾಜ್ ಮಾಡಿದ ಮೇಲೆ ಉಲನ್ ಕ್ಲಾತ್ ಅದ್ರ ಮೇಲೆ ಹಾಕಿ, ಯಾಕಂದರೆ ಬಟ್ಟೆಗೆಲ್ಲ ಅಂಟ್ಕೊತದಲ್ಲ, ಉಲನ್ ಕ್ಲಾತ್ ಅದ್ಮೇಲೆ ಹಾಕ್ಕೊಂಡು ಬ್ರಾ ಹಾಕ್ಕೊಂಡು ಆ ರೀತಿಯಲ್ಲಿ ಓವರ್ ನೈಟ್ ಬಿಟ್ಬಿಡಿ. ಇಲ್ಲಾಂದರೆ 2 hours ಬಿಟ್ಬಿಡಿ. ನೋಡಿ, ಆ ಒಳಗಡೆ ಬ್ರೆಸ್ಟ್ ಒಳಗಡೆ ಇರುವಂಥ ಈ ಗಡ್ಡಗಳೆಲ್ಲ ಕರ್ಗೋಗುತ್ತೆ. ಆಯಿತಾ? ಇದು ಎಷ್ಟು ಬೆಸ್ಟ್ ಇರ್ತದೆ ಇಲ್ಲಿ, ಅದನ್ನು ಉಪಯೋಗಿಸ್ಬೇಕು ನಾವು. ಆಯಿತಾ? ನೆಕ್ಸ್ಟ್ ಫೈನಲಿ ಒಂದು ಕುಂಜಾಲ್ ಕ್ರಿಯೆ ಅಂತ ಹೇಳ್ತೀನಿ. ಸೊ ಇವತ್ತು ವಿ ವಿಲ್ ಕ್ಲೋಸ್ ಅವರ್ ಸೆಷನ್ ವಿತ್ ದಿಸ್. ವಾಟ್ ಈಸ್ ಕುಂಜಾಲ್ ಕ್ರಿಯಾ ಫ್ರೆಂಡ್ಸ್? Kunjal Kriya, we need to understand. It's very, very important, very, very useful also. Let me explain you. Early morning on an empty stomach, after passing the tools, take 1 to 1.5 liters of lukewarm water. ಅದರಲ್ಲಿ ಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡು ತಗೊಳ್ಳಿ. ಓಕೆ, ಆ್ಯಡ್ ಲಿಟಲ್ ಸಾಲ್ಟ್ ಟು ದಿಸ್ 1 to 1.5 liters of lukewarm water and drink. Okay, sit comfortably, quietly,
and drink the water fast. ಫಾಸ್ಟ್ ಆಗಿ ಕುಡಿಬೇಕು ಆಯ್ತಾ. ಡೈರೆಕ್ಟ್ಲಿ ಫ್ರಮ್ ಜಗ್, ಒಂದ್ಸರಿ ಮೇಲೆ ಎತ್ತಿದ್ರೆ ನೀಟಾಗಿ ಒನ್ಸ್ ಯು ಕೀಪ್ ಇಟ್ ಲೈಕ್ ದಿಸ್ ಅಂಡ್ ದೆನ್ ಡ್ರಿಂಕ್ at once, fast. Drink the water fast. Okay. This is not for actually drinking of water. This is for kriya, one kriya. This is called kunjala kriya. Now, stand straight. ಸ್ವಲ್ಪ ಬೆಂಡ್ ಮಾಡಿದ ಮೇಲೆ ಎರಡು ಬೆರಳನ್ನು ತಗೊಂಡು ನಾಲಿಗೆಗೆ, ಓಕೆ. ಸೊ ವಾಟ್ ಯು ಹ್ಯಾವ್ ಟು ಡು ಅಟ್ ದ ನಾಲಿಗೆ ಕೊನೆ ಇದೆಯಲ್ಲ ಅಲ್ಲಿ ಸ್ವಲ್ಪ ನಾವು ಎರಡು ಬೆರಳನ್ನು ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಮೂವ್ಮೆಂಟ್ ಮಾಡಿದ್ರೆ ಅಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಬಂದ್ಬಿಡ್ತದೆ, ನೋಡಿದ್ರ. ಸೊ ಈಗ ಏನಾಗತ್ತಂದ್ರೆ ಸ್ವಲ್ಪ ಹೊತ್ತಿಗೆ ಫುಲ್ ವಾಮಿಟಿಂಗ್ ಆಗ್ಬಿಡ್ತದೆ. ಓಕೆ. ಸೊ ಕಂಟಿನ್ಯೂ ಅಂದ್ರೆ ಆಗ ಮಾಡ್ತಾ ಇರಿ, ಸೊ ದಟ್ ಎಂಟೈರ್ ವಾಟರ್ ನಾವು ಏನು ಕುಡಿದ್ವಿ ಎಲ್ಲ ಆಚೆ ಕಡೆ ಬರುತ್ತೆ. ಅರ್ಥ ಆಯ್ತಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ we are inducing this vomiting itself by drinking this water, maybe with slight salt, but continuously drink ಮಾಡಿದೀವಿ. ಎರಡು ಬೆರಳು we take both fingers and at the end of the tongue, we will try to do some kind of a movement, then the entire water will come out. ಅರ್ಥ ಆಯ್ತಾ? ಶೆಡ್ಯೂಲ್ ನೋಡಿ, ಫಸ್ಟ್ 10 days ಡೈಲಿ ಮಾಡಿ, ನೆಕ್ಸ್ಟ್ 20 days once in 3 days ಮಾಡಿ, ದೇರ್ ಆಫ್ಟರ್ once a week lifelong ಮಾಡಿದ್ದು. ಓಕೆ. ಸೊ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಇಫ್ somebody diagnosed as stomach ulcer, avoid this practice. ಓಕೆ. ಸ್ಟಮಕ್ ಅಲ್ಸರ್ ಇದ್ರೆ ಅವಾಯ್ಡ್ ಮಾಡಿ. ಓಕೆ. ಕುಂಜಾಲ್ ಕ್ರಿಯಾ ಕ್ಯಾನ್ ಆಲ್ಸೋ ಬಿ ಡನ್ ಎನಿ ಟೈಮ್, ಮಿನಿಮಮ್ 2 hours after meals, to relieve the headache, acidity, uneasiness instantly. See, we eat food, isn't it? Some acidity formation and otherwise some kind of a indigestion, right? A lot of headache is there. So all this will be immediately avoided. All the indigested food will be thrown out by doing this Kunjal Kriya. So after meals, 2 hours gap you give, and you can do any time, no problem. Okay. So it will clean the entire stomach. Remember, so once in a week, lifelong you can do. First 10 days ಡೈಲಿ ಮಾಡಿ, ನೆಕ್ಸ್ಟ್ 20 days once in 3 days ಮಾಡಿ, ಅದಾದ್ಮೇಲೆ you can do once in a week lifelong. Okay. So with this, we are ending the today's session, my dear friends. Thank you so much. ಧನ್ಯವಾದ.